ದೇವರಾದ ಯೇಸುಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ಅಭಿನಂದನೆಗಳು. ಇವತ್ತು ನಾವು 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6-7 ವಾಕ್ಯಗಳನ್ನು ನಾವು ನೋಡುವವರಾಗಿದ್ದೇವೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 6-7ನೆಯ ವಾಕ್ಯಗಳು ಏನ್ ಹೇಳುತ್ತದೆ? ನೀವು ಹಿಗ್ಗುವುದು ಒಳ್ಳೆಯದಲ್ಲ. ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿಯಾಗುತ್ತದೆಂಬುದು ನಿಮಗೆ ತಿಳಿಯದೋ? ನೀವು ಹುಳಿಯಿಲ್ಲದವರೆನಿಸಿಕೊಂಡದ್ದರಿಂದ ಹಳೆ ಹುಳಿಯನ್ನು ತೆಗೆದುಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ, ಅದಾವದೆಂದರೆ ಕ್ರಿಸ್ತನೇ ಎಂಬುದಾಗಿ ಹೇಳುತ್ತದೆ. ಈ ವಾಕ್ಯವನ್ನ ಓದುವಾಗ ನಮಗದೇನು ಹೇಳಲು ಬರ್ತಾ ಇದ್ದಾರೆ ಎಂಬುದಾಗಿ ಅರ್ಥ ಆಗ್ತಾ ಇಲ್ಲ. ಕರ್ತನು ಈ ಸ್ಥಳದಲ್ಲಿ ಹೇಳಲು ಬರುವಂಥದ್ದು, ನಮ್ಮನ್ನ ಹೊಸದಾಗಿ ಬೆರೆಸಿದಂತಹ ಒಂದು ಹಿಟ್ಟಿನಂತೆ ಒಂದು ಹೊಸ ಜೀವಿತದಲ್ಲಿ ದೇವರು ತಂದು ಇಟ್ಟಿದ್ದಾರೆ. ಈ ಒಂದು ಜೀವನದಲ್ಲಿ ನಮ್ಮಲ್ಲಿ ಹಳೆಯ ಜೀವನದ ಬಾಕಿ ಅಲ್ಪ ಸ್ವಲ್ಪ ಅಂತ ಹೇಳ್ತಾರೆ. ಈ ಅಲ್ಪ ಸ್ವಲ್ಪವಾಗಿರುವುದು ಅಲ್ಲಲ್ಲಿ ಬಿಡಲ್ಪಟ್ಟಿದ್ದರೆ ಅದೇನ್ ಮಾಡುತ್ತದೆ? ನಮ್ಮ ಹೊಸ ಜೀವಿತವನ್ನು ಕೆಡಿಸಿಬಿಡುತ್ತದೆ. ಇದನ್ನೇ ಕರ್ತನು ಬೇರೆ ಒಂದು ಕಡೆ ನಾವು ಬಹಳ ಸುಲಭವಾಗಿ ಅರ್ಥ ಮಾಡಿಕೊಳ್ಳುವ ರೀತಿಯಲ್ಲಿ ಒಂದು ಕಾರ್ಯವನ್ನು ಹೇಳಿದ್ದಾರೆ. ಒಬ್ಬನು ಹೊಸ ದ್ರಾಕ್ಷರಸವನ್ನ ಹಳೆಯ ಬತ್ತಳಿಕೆಯಲ್ಲಿ ಹಾಕಿಡೋದಿಲ್ಲ. ಆ ರೀತಿ ಹಾಕಿಟ್ಟರೆ ಬತ್ತಳಿಕೆ ಹರಿದು ಹೋಗುತ್ತದೆ, ದ್ರಾಕ್ಷರಸವು ಚೆಲ್ಲುತ್ತದೆ. ಒಬ್ಬನು ತನ್ನ ವಸ್ತ್ರದಲ್ಲಿ, ಹೊಸ ವಸ್ತ್ರದಲ್ಲಿ ಹಳೆಯ ವಸ್ತ್ರವನ್ನ ತ್ಯಾಪೆ ಹಚ್ಚುವುದಿಲ್ಲ, ಅಥವಾ ಹಳೆಯ ವಸ್ತ್ರದಲ್ಲಿ ಹೊಸ ವಸ್ತ್ರವನ್ನು ತ್ಯಾಪೆ ಹಚ್ಚುವುದಿಲ್ಲ. ಆ ರೀತಿ ಮಾಡಿದ್ರೆ ಅದು ಅಧಿಕವಾಗಿ ಬಿರುಕಾಗಿ ಹರಿದೋಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ತನಲ್ಲಿ ನಾವು ಬಂದಂತಹ ಹೊಸ ಜೀವನ, ಕರ್ತನು ನಮಗೆ ಅನುಗ್ರಹಿಸಿದಂತಹ, ರಕ್ಷಿಸಿದಂತಹ, ಕರ್ತನೊಂದಿಗೆ ನಾವು ಐಕ್ಯವಾಗಿ ಓಡುವಂಥ ಹೊಸ ಜೀವನ, ಅದು ಬೆಸೆದಿರುವ ಒಂದು ಹಿಟ್ಟಿನ ಹಾಗೆ ಹೊಸದಾಗಿ ಒತ್ತಿಟ್ಟಿರುವಂಥ ಹಿಟ್ಟಿನಂತೆ ಇರುತ್ತೆ. ಇದನ್ನ ಇಡಬೇಕಾದ್ರೆ ಆ ಒಂದು ಪಾತ್ರೆಯಲ್ಲಿ ಹಳೆಯ ಒಂದು ಹಿಟ್ಟಿನ ಬಾಕಿ ಇದ್ದರೆ, ನೀವು ಏನೇ ಅದನ್ನ ನೀವು ಬೆರೆಸಿಟ್ಟಿದ್ರೂ ಅದು ಸ್ವಲ್ಪ ಸಮಯದಲ್ಲಿ ತನ್ನ ಹುಳಿಯ ರುಚಿಯನ್ನ, ಆ ಹುಳಿಯನ್ನ ಹೊಸ ಹಿಟ್ಟಲ್ಲಿ ಸೇರಿಸುತ್ತದೆ. ಆದ್ದರಿಂದ ದೇವರು ಹೇಳುತ್ತಾರೆ, ನೀವು ಬಹಳ ಗಮನವಾಗಿ ಆ ಹಿಟ್ಟನ್ನು ಇಡುವುದಕ್ಕಿಂತ ಮುಂಚಿತವಾಗಿ, ಹೊಸ ಹಿಟ್ಟನ್ನು ನೀವು ತೆಗೆದುಕೊಳ್ಳುವುದಕ್ಕಿಂತ ಮುಂಚಿತವಾಗಿ, ಹಳೆಯ ಹಿಟ್ಟನ್ನು ಪರಿಪೂರ್ಣವಾಗಿ ನೀವು ತೆಗೆದುಹಾಕಿ ಪಾತ್ರೆಯನ್ನ ತೊಳೆದು ಅನಂತರ ಹೊಸ ಹಿಟ್ಟನ್ನು ಅದರಲ್ಲಿ ಇಡಬೇಕು ಎಂಬುದಾಗಿ ಒಂದು ಹೊಸ ಕಾರ್ಯವನ್ನು ಹೇಳ್ತಾರೆ. ಮೇಲ್ನೋಟವಾಗಿ ನೋಡಿದ್ರೆ ಇದರಲ್ಲಿ ನಮಗೆ ಏನು ಹೇಳ್ತಾರೆ ಎನ್ನುವುದನ್ನು ನಮ್ಮಿಂದ ಸ್ಪಷ್ಟವಾಗಿ ಗ್ರಹಿಸಲು ಸಾಧ್ಯವಾಗಲ್ಲ. ಇದು ನಮಗೆ ಮಾತ್ರವಲ್ಲ, ಶಿಷ್ಯರಿಗೆ ಕೂಡ ಆ ದಿನಗಳಲ್ಲಿ ಬಂದದ್ದೇ. ಯೇಸು ಕ್ರಿಸ್ತನು ತಮ್ಮ ಶಿಷ್ಯರೊಂದಿಗೆ ಕುಳಿತಿರುವಾಗ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 6-7ನೆಯ ವಾಕ್ಯಗಳಲ್ಲಿ ಅವರಲ್ಲಿ ಕೂತಿರಬೇಕಾದರೆ ಫರಿಸಾಯರು, ಸದ್ದುಕಾಯರು ಎನ್ನುವವರ ಹುಳಿ ಹಿಟ್ಟಿನ ಕುರಿತಾಗಿರೋ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ ಅಂತ ಹೇಳಿದ್ರು. ಇಷ್ಟೊಂದು ಸ್ಪಷ್ಟವಾಗಿ ಹೇಳ್ತಾರೆ, ಸದ್ದುಕಾಯರ, ಫರಿಸಾಯರ ಹುಳಿಯ ರೊಟ್ಟಿಯ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ. ಈ ಒಂದು ಮಾತನ್ನು ಕೇಳಿದ ಕೂಡಲೇ 7ನೇ ವಾಕ್ಯ ಹೇಳುತ್ತದೆ, ಶಿಷ್ಯರು ಒಬ್ಬರೊಂದಿಗೆ ಒಬ್ಬರು ಮಾತಾಡಿಕೊಂಡರು, ನಾವು ರೊಟ್ಟಿಯನ್ನು ತೆಗೆದುಕೊಂಡು ಬರಲಿಲ್ಲ, ನಾವು ಬರಬೇಕಾದ್ರೆ ಕೂಟಕ್ಕೆ ಅದನ್ನೇ ದೇವರು ಬೆಟ್ಟು ಮಾಡಿ ತೋರಿಸ್ತಾ ಇದ್ದಾರೆ ಎಂಬುದಾಗಿ. ಈ ಸಮಯ ಆದ್ಮೇಲೆ ಊಟ ಮಾಡಬೇಕಲ್ವಾ, ರೊಟ್ಟಿಯನ್ನ ತರದೆ ಮರ್ತೋದ್ರಲ್ಲ ನೀವು, ಏನು ಮಾಡುವುದೆನ್ನುವುದನ್ನೇ ಅವರು ತೋರಿಸ್ತದೆ ಎಂಬುದಾಗಿ ತಪ್ಪಾಗಿ ಅರ್ಥ ಮಾಡಿಕೊಂಡರು. ಒಬ್ಬರೊಂದಿಗೆ ಒಬ್ಬರು ಅದರ ಕುರಿತಾಗಿ ಹಾಗೆ ಮಾತಾಡ್ತಾರೆ. ಕರ್ತನು ಅದನ್ನು ಗಮನಿಸಿ ಅಲ್ಲಿ ಹೇಳ್ತಾರೆ, ಒಂದು ಸಮಯ ರೊಟ್ಟಿ ಇಲ್ಲದೆ 5 ರೊಟ್ಟಿ 2 ಮೀನು ಇರಬೇಕಾದ್ರೆ 5,000 ಮಂದಿಗೆ ಅದನ್ನ ನಾನು ಹಂಚಿಕೊಟ್ಟದನ್ನ ಮರ್ತೋದ್ರಾ? ನಾನು ಆ ರೊಟ್ಟಿ ಬಗ್ಗೆ ಮಾತಾಡ್ತಾ ಇದ್ದೀನಾ? ಇಷ್ಟು ಬುದ್ಧಿಹೀನರಾಗಿದ್ದಿರಲ್ಲ ಎಂಬುದಾಗಿ ಕರ್ತನು ಅವರನ್ನ ನೋಡಿ ಖಂಡಿಸಿದರು. ಅದೇ ರೀತಿಯಾಗಿಯೇ ಯಾವ ಕಾರ್ಯವನ್ನು ಕೂಡ ಮೇಲ್ನೋಟವಾಗಿ ಓದಿದ್ರೆ ನಮ್ಮಿಂದ ಅರ್ಥ ಮಾಡ್ಕೊಳಕ್ಕಾಗಲ್ಲ. ಈ ಸ್ಥಳದಲ್ಲಿ ದೇವರು ಹೇಳುತ್ತಾರೆ, ನಮ್ಮ ಹೊಸ ಜೀವಿತವನ್ನ, ನಮಗೆ ದೇವರು ಕೊಟ್ಟಿರುವಂತಹ ಹೊಸ ಜೀವಿತವನ್ನ ಕೆಡಿಸುವುದಕ್ಕೂ ಹುಳಿ ಉಳ್ಳದಾಗಿ ಮಾರ್ಪಡಿಸುವುದಕ್ಕೂ ಹಲವು ಕಾರ್ಯಗಳು ನಮ್ಮ ಸುತ್ತಲಿರುವಂಥದ್ದಾಗಿದೆ. ಅವುಗಳಿಗೆ ನಾವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಒಂದು, ನಮ್ಮಲ್ಲಿರುವಂತಹ ಹಳೆಯ ಜೀವಿತದ ಸ್ವಭಾವಗಳು, ಅದನ್ನು ನಾವು ತೆಗೆದುಹಾಕಬೇಕು. ಆದರೆ ಹೊರಗಿಂದ ಬರುವಂತಹ ಈ ಹುಳಿಯಾದ ಹಲವು ವಿಷಯಗಳು ಇವೆ, ಅದು ನಮ್ಮಲ್ಲಿ ಬಾರದ ಹಾಗೆ ನಾವು ಗಮನವುಳ್ಳವರಾಗಿರಬೇಕು. ಅದನ್ನು ತೆಗೆದುಹಾಕಬೇಕು, ಇದರಲ್ಲಿ ನಾವು ಗಮನವಾಗಿರಬೇಕು. ಅದನ್ನೇ ದೇವರಲ್ಲಿ ನಮಗೆ ಸ್ಪಷ್ಟವಾಗಿ ಪ್ರಕಟಿಸಿ ಹೇಳ್ತಾ ಇದ್ದಾರೆ. ಸತ್ಯವೇದ ಹುಳಿಯ ಹಿಟ್ಟಿನ ಕುರಿತಾಗಿ ಹಲವು ವಿಷಯವನ್ನು ನಮಗೆ ಬೆಟ್ಟು ಮಾಡಿ ತೋರಿಸುತ್ತದೆ. ಒಂದು, ಹುಳಿ ಹಿಟ್ಟನ್ನು ಕರ್ತನು ಸುಳ್ಳು ಉಪದೇಶಗಳಿಗೆ,
ಪ್ರಯೋಜನವಿಲ್ಲದ ಉಪದೇಶಗಳಿಗೆ ಗುರುತಾಗಿ ಹೇಳಿದ್ದಾರೆ. ಅದನ್ನೇ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ಓದಿದೆವು. ಅದು ಸುಳ್ಳು ಉಪದೇಶ. ಅದರ ಕುರಿತಾಗಿ ದೇವರು ಹೇಳುವಾಗ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 6ನೇ ವಾಕ್ಯದಲ್ಲಿಯೂ 12ನೇ ವಾಕ್ಯದಲ್ಲಿಯೂ ಇದರ ಕುರಿತಾಗಿ ಸ್ಪಷ್ಟವಾಗಿ ನಮಗೆ ಹೇಳಿದ್ದಾರೆ. 6ನೇ ವಾಕ್ಯದಲ್ಲಿ ಏನು ಹೇಳ್ತಾರೆ ಅಂತ ಓದಿ ನೋಡೋಣವಾ? ಯೇಸು ಅವರನ್ನು ನೋಡಿ, ಫರಿಸಾಯರ, ಸದ್ದುಕಾಯರು ಎನ್ನುವವರ ಹುಳಿಯ ರೊಟ್ಟಿಯ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ಹೇಳಿದರು. ಹಾಗಾದರೆ ಈ ಹಿಟ್ಟಿನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಬೇಕು. ಅಲ್ಲಿ ನಾವು 1 ಕುರಿತವರೆಗೆ ಓದಂತಹ ಹಿಟ್ಟನ್ನು ನೀಗಿಸಬೇಕು. ಆ ಒಂದು ಹಿಟ್ಟು ನಮ್ಮಲ್ಲಿರುವಂತಹ ಹಳೆಯ ಸ್ವಭಾವ. ಈ ಹುಳಿಯಾಗಿರುವಂತಹ ಹಿಟ್ಟು ಹೊರಗಿಂದ ಬರುವಂತಹ ಕೆಡುಕು. ಈ ಎರಡಕ್ಕೂ ಇರುವಂತಹ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಮ್ಮಲ್ಲಿರುವಂಥದ್ದನ್ನು, ಅದಕ್ಕೆ ಎಚ್ಚರಿಕೆಯಾಗಿರುವುದೆಲ್ಲ ತೆಗೆದು ಹಾಕಬೇಕು. ಅದನ್ನು ಹೊರಗಿಂದ ಬರುವಂತಹ ಆ ಒಂದು ಹುಳಿಯ ಕಾರ್ಯವನ್ನು, ಅದಕ್ಕೆ ನಾವು ಎಚ್ಚರಿಕೆ ಉಳ್ಳವರಾಗಿದ್ದು ಅದನ್ನು ದೂರ ಮಾಡಬೇಕು, ಅಥವಾ ನಾವು ವಸ್ತುಗಳಿಂದ ದೂರವಿರಬೇಕು. ಹಾಗಾದರೆ ಮೊದಲ ಕಾರ್ಯ ಹುಳಿಯ ಹಿಟ್ಟು ಎನ್ನುವಂಥದ್ದು ಸುಳ್ಳು ಉಪದೇಶಗಳು, ಸುಳ್ಳು ಪ್ರವಾದನೆ, ಸುಳ್ಳು ಆರಾಧನೆ, ಸುಳ್ಳು ಮಾರ್ಗಗಳು, ಸುಳ್ಳು ಪಾರಂಪರ್ಯ, ಇಂಥವುಗಳನ್ನು ನಮಗೆ ಗುರುತಿಸುವಂಥದ್ದು. ಇಲ್ಲಿ ದೇವರು ಹೇಳುವಾಗ ಹೇಳ್ತಾರೆ ನೋಡಿ, ಯೇಸು ಅವರನ್ನು ನೋಡಿ, ತಮ್ಮ ಶಿಷ್ಯರನ್ನ ನೋಡಿ, ಫರಿಸಾಯರು, ಸದ್ದುಕಾಯರು ಎನ್ನುವವರ ಹುಳಿಯ ಹಿಟ್ಟಿಗೆ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ಹೇಳಿದರು. ಅದಕ್ಕೆ ಅರ್ಥವನ್ನು 12ನೇ ವಾಕ್ಯದಲ್ಲಿ ಹೇಳ್ತಾರೆ ನೋಡಿ. ಇವರು ಅರ್ಥವನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡು ಕೇಳಿದ ಕೂಡಲೇ ದೇವರವರನ್ನು ಬೈದು ಈಗ ಅದರ ಅರ್ಥವನ್ನು ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಆಗ ಅವರು ರೊಟ್ಟಿಯ ಹುಳಿ ಹಿಟ್ಟಿನ ವಿಷಯದಲ್ಲಿ ಎಚ್ಚರಿಕೆ ಉಳ್ಳವರಾಗಿರಬೇಕು ಎಂಬುದಾಗಿ ಹೇಳದೆ, ಫರಿಸಾಯರು, ಸದ್ದುಕಾಯರು ಎನ್ನುವವರ ಉಪದೇಶದ ಕುರಿತಾಗಿ ಆ ರೀತಿ ಹೇಳಿದರು ಎಂಬುದಾಗಿ ಅರ್ಥ ಮಾಡಿಕೊಂಡರು. ಹಾಗಾದರೆ ಈ ಸದ್ದುಕಾಯರ, ಫರಿಸಾಯರ ಉಪದೇಶ ದೇವರನ್ನ ಬಿಟ್ಟು ಮನುಷ್ಯರನ್ನ ಬೇರ್ಪಡಿಸುವಂಥ ಉಪದೇಶಗಳು. ಹಾಗಾದರೆ ಈ ಒಂದು ಉಪದೇಶಗಳಿಗೆ ನೀವು ಬಹಳ ಎಚ್ಚರಿಕೆ ಉಳ್ಳವರಾಗಿರಬೇಕು. ಹೊರ ತೋರಿಕೆಯಲ್ಲಿ ನೋಡಿದ್ರೆ ಉಪದೇಶಗಳೆಲ್ಲವೂ ಏನೋ ಬಹಳ ಸ್ಟ್ರಿಕ್ಟಾಗಿ, ಕಠಿಣವಾಗಿ, ಬಹಳ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಮಗೆ ಹೇಳುವ ರೀತಿಯಲ್ಲಿ ತೋಚುತ್ತೆ. ಆದರೆ ಅದರ ಪೂರ್ಣ ಕಾರ್ಯವನ್ನು ಅರ್ಥ ಮಾಡಿಕೊಂಡ್ರೆ ದೇವರನ್ನ ಬಿಟ್ಟು ಮನುಷ್ಯನನ್ನು ಬೇರ್ಪಡಿಸುವುದು. ಹಾಗಾದರೆ ಇಂಥ ಉಪದೇಶಗಳಿಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಿ. ಒಂದು ಸುಳ್ಳು ಕಾರ್ಯವನ್ನು ನೋಡಬೇಕಾದರೆ, ಸುಳ್ಳು ಪ್ರವಾದನೆಯನ್ನು ಕೇಳುವಾಗ, ಒಂದು ಸುಳ್ಳು ಉಪದೇಶವನ್ನು ಕೇಳುವಾಗ ಅದು ನಮ್ಮಲ್ಲಿ ಒಳಗೆ ನುಗ್ಗಿ ನಮ್ಮ ಹೊಸ ಜೀವಿತ ಇದೆ ನೋಡಿ, ಅವೆಲ್ಲವನ್ನ ಹುಳಿಯಾಗುವಂತೆ ಮಾಡುತ್ತದೆ. ಹಾಗಾದರೆ ಒಂದು ಹುಳಿ ಹಿಟ್ಟು ಎನ್ನುವಂಥದ್ದು ಸತ್ಯವೇದದಲ್ಲಿ ಸುಳ್ಳು ಉಪದೇಶಗಳಿಗೆ ಗುರುತಾಗಿ ತೋರಿಸಲ್ಪಡುತ್ತದೆ. ಮತ್ತೊಂದನ್ನು ನೋಡಿ, 2ನೇದಾಗಿ ಮನುಷ್ಯರ ವಂಚನೆ. ವಂಚನೆಗೆ ಗುರುತಾಗಿಯೂ ಈ ಸತ್ಯವೇದ ವಾಕ್ಯ ನಮಗೆ ಹುಳಿಯ ಹಿಟ್ಟನ್ನು ತೋರಿಸುತ್ತದೆ. ಏನು ಹೇಳ್ತಾರೆ ನೋಡಿ, ಮಾರ್ಕನ ಸುವಾರ್ತೆ 8ನೇ ಅಧ್ಯಾಯ 12ನೇ ವಾಕ್ಯದಲ್ಲಿ ಅವರು ಅವರನ್ನು ನೋಡಿ, ನೀವು ಫರಿಸಾಯರ ಹುಳಿ ಹಿಟ್ಟಿನ ಕುರಿತಾಗಿಯೂ, ಅದನ್ನು ಮುಂಚಿತವಾಗಿ ಹೇಳಿದ್ದು ಹೆರೋದನ ಹುಳಿ ಹಿಟ್ಟಿನ ಕುರಿತು ಎಚ್ಚರಿಕೆ ಉಳ್ಳವರಾಗಿರಿ ಅಂತ ಹೇಳಿದರು. ಫರಿಸಾಯರ ಹುಳಿ ಹಿಟ್ಟು ಅವರ ಉಪದೇಶ ಎಂಬುದಾಗಿ ನಿಮಗೆ ಗೊತ್ತು. ಆದರೆ ಹೆರೋದನ ಹುಳಿ ಹಿಟ್ಟು ಅಂದರೆ ಏನು? ಹೆರೋದನಾದರೂ ಉಪದೇಶ ಮಾಡಿದ್ರ, ಚರ್ಚಲ್ಲಿ ಪ್ರಸಂಗ ಮಾಡಿದ್ರ, ಯಾಜಕನಾಗಿದ್ದರ, ಏನು? ಹೆರೋದನ ಹುಳಿ ಹಿಟ್ಟು ಎನ್ನುವಂಥದ್ದು ಅವನು ತನ್ನನ್ನು ಪ್ರಕಟಿಸಿಕೊಂಡಂತಹ ಯಹೂದ್ಯರನ್ನ ಆಧರಿಸುವ ರೀತಿಯಲ್ಲಿ ತೋರಿಸಿಕೊಂಡು ಅವರಿಗೆ ಸಹಾಯ ಮಾಡುವಂತೆ ತೋರಿಸಿ ಅವರನ್ನು ವಂಚಿಸಿದ. ಹಾಗಾದರೆ ವಂಚನೆ ಎನ್ನುವಂತಹ ಕಾರ್ಯ ಹುಳಿಯ ಹಿಟ್ಟಿಗೆ ಗುರುತಾಗಿ ಹೇಳಲ್ಪಟ್ಟದಾಗಿದೆ. ಯಹೂದ್ಯರು ಅವರ ದೇವಾಲಯವನ್ನು ತೆಗೆದುಕಟ್ಟಿದ್ದು ಈ ಹೆರೋದನೇ ಅದು ಒಡೆಯಲ್ಪಟ್ಟು, ಅದರ ಪೌಳಿ ಗೋಡೆಗಳು ಒಡೆಯಲ್ಪಟ್ಟು ಬಹಳ ದಿನ ಪ್ರಯೋಜನದಲ್ಲಿದ್ದೇ ಇರಬೇಕಾದ್ರೆ ಅದನ್ನು ತೆಗೆದು ಕಟ್ಟಿ ಅದನ್ನು ಮಾಡಬೇಕಾದ್ರೆ ಯಹೂದ್ಯರಿಗೆ ಬಹಳ ಸಂತೋಷ. ನಮ್ಮ ಹಿರಿಯರು ಕಳಕೊಂಡಂತಹ ದೇವಾಲಯವನ್ನು ಹೆರೋದನು ಜೀರ್ಣೋದ್ಧಾರವ ಕಟ್ತಾ ಇದ್ದಾನಲ್ಲ ಎಂಬುದಾಗಿ ಎಲ್ರಿಗೂ ಬಹಳ ಸಂತೋಷ. ನಾವು ಮತ್ತೆ ನಮ್ಮ ಆರಾಧನೆ ಆರಂಭಿಸ್ಬೋದು, ನಮಗೊಂದು ಆಲಯ ಇದೆಯಲ್ಲ ಎಂಬುದಾಗಿ ಹೇಳಿ ಎಲ್ಲರೂ ಬಹಳ ಸಂತೋಷವಾಗಿ ತಮ್ಮ ಮೆಸ್ಸಿಯನ ಹಾಗೆ ಹೆರೋದನ್ನು ನೋಡುವುದಕ್ಕೆ ಮುಂದಾದರು. ಆದರೆ ಹೆರೋದನ ಒಳ ಜೀವಿತ ಬಹಳ ವ್ಯತ್ಯಾಸವಾದದ್ದು. ಅವನು ಯೆರೂಸಲೇಮ್ ದೇವಾಲಯವನ್ನು ಕಟ್ಟಿ ಅವರಿಗೆ ಕೊಡುವ ಹಾಗೆ ಕೊಟ್ಟು ಅವರ ಜೀವನದ ಪ್ರತಿ ಭಾಗದಲ್ಲಿಯೂ ತನ್ನನ್ನು ಅವನು ನುಸುಳಿಸಿಕೊಂಡು ಅವರ ವಂಚಿಸುವುದಕ್ಕೆ ಮುಂದಾದ. ಆ ದೇವಾಲಯದ ಮೇಲೆ ರೋಮನ್ನರನ್ನು ಮೆಚ್ಚಿಸುವುದಕ್ಕಾದ ರೋಮನ್ನರ ಚಿಹ್ನೆಗಳನ್ನು ತಂದು ಇಟ್ಟು ಒಳಗೆ ದೇವಾಲಯವನ್ನು ಅಶುದ್ಧಪಡಿಸುವುದಕ್ಕೆ ಮುಂದಾದ. ಇದೆಲ್ಲ ಬಂದು ವಂಚನೆ.
ನಮಗೆ ಒಳ್ಳೆಯದು ಮಾಡುವ ರೀತಿಯಲ್ಲಿ, ನಮಗೆ ಒಳ್ಳೆ ಕಾರ್ಯವನ್ನು ಹೇಳುವ ರೀತಿಯಲ್ಲಿ, ಒಂದು ಒಳ್ಳೆ ನಮ್ಮ ಕುರಿತಾಗಿರುವ ಅಕ್ಕರೆ ಇರುವ ಹಾಗೆ ತೋರಿಸಿಕೊಂಡು ನಮ್ಮ ನಂಬಿಕೆಗೆ ಹಾಳು ಮಾಡುವಂತಹ ಕಾರ್ಯಗಳು. ಹಾಗಾದರೆ ಇದರಲ್ಲಿ ಬಹಳ ಗಮನವಾಗಿರಬೇಕು. ಯೇಸು ಕ್ರಿಸ್ತನು 40 ದಿನಗಳ ತನಕ ಉಪವಾಸ ಮಾಡಿ ಪ್ರಾರ್ಥಿಸಿ 40ನೇ ದಿವಸ ಉಪವಾಸ ಮುಗಿಸ್ಬೇಕಾದ್ರೆ ಬಹಳ ಹಸಿವೆ ಉಂಟಾಯಿತು. 40 ದಿನ ಊಟ ಮಾಡಲಿಲ್ಲ, ತಿನ್ನದೆ ಕುಡಿಯದೆ. ಆಗ ಮುಗಿಸ್ಬೇಕಾದ್ರೆ ಅವರಿಗೆ ಬಹಳ ಹಸಿವೆ ಉಂಟಾಯಿತು. ಆಗ ಸೈತಾನನವರ ಬಳಿಯಲ್ಲಿ ಬಂದು, ಈ ಕಲ್ಲುಗಳೆಲ್ಲವನ್ನ ರೊಟ್ಟಿಯಾಗಿ ಮಾಡುವಂತೆ ಮಾಡಿರಿ, ನೀವು ಹೇಳಿದ್ರೆ ಆಗುತ್ತಲ್ವಾ? ಇದಕ್ಕಾಗಿ ನೀವು ಮತ್ತೆ ಬೆಟ್ಟದಿಂದ ಇಳಿದು ಊರಿಗೆ ಹೋಗಿ ಊಟ ತಯಾರು ಮಾಡಿ ಊಟ ಮಾಡಬೇಕಲ್ವಾ? ಅದರ ಬದಲು ಈ ಕಲ್ಲನ್ನು ರೊಟ್ಟಿಯಾಗಿ ಮಾಡಿ ತಿನ್ಬೋದಲ್ಲ. ಅದು ಹೊರ ತೋರಿಕೆಯಲ್ಲಿ ನೋಡಬೇಕಾದ್ರೆ ಅವರಿಗೆ ಹಸಿವೆ ಉಂಟಾಗಿರಬೇಕಾದ್ರೆ ಅವರ ಮೇಲೆ ಅಕ್ಕರೆ ತೋರಿಸುವ ರೀತಿಯಲ್ಲಿ, ಅವರು ಹಸಿವೆಯಾಗಿದ್ದರೆ ಇವನಿಗೇನು, ಆದರೆ ಅಕ್ಕರೆ ಪಡುವ ರೀತಿಯಲ್ಲಿ, ಅವರ ಮೇಲೆ ಪ್ರೀತಿ ಮಾಡುವ ರೀತಿಯಲ್ಲಿ, ಅವರ ಶರೀರದ ಕುರಿತಾಗಿ ಚಿಂತೆ ಉಳ್ಳವನ ಹಾಗೆ ತನ್ನನ್ನು ತೋರಿಸಿಕೊಂಡನು. ಅದರ ನಿಜ ಏನಂತ ಕೇಳಿದ್ರೆ, ಕರ್ತನನ್ನು ಶೋಧಿಸುವ ಹಾಗೆ ಅವರ ಹೃದಯವನ್ನ ಪ್ರೇರೇಪಿಸಿದ ಆತ. ಕರ್ತನು ಆ ಕಾರ್ಯವನ್ನ ಕಂಡು ಹಿಡಿದರು. ನಾವಾಗಿದ್ರೆ ಏನ್ ಮಾಡ್ತಾ ಇದ್ವಿ? ಓ, ಸೈತಾನನಿಗೆ ಎಷ್ಟೊಂದು ಪ್ರೀತಿ, ಯಾರೋ ನಮ್ಮ ಬಗ್ಗೆ ವಿಚಾರಿಸ್ತಿಲ್ಲ, ಇವನು ಹಸಿವೆ ಅಂತ ಕೂಡಲೇ ಬಂದು ನಿಂತನಲ್ಲ, ಇವನು ಬಂದು ಈ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡುವಂಥ ಶಕ್ತಿ ನಿಮ್ಮಲ್ಲಿದೆಯಲ್ಲ, ಆ ರೀತಿಯಾಗಿ ನನ್ನನ್ನೇ ಮೋಟಿವೇಟ್ ಮಾಡಿ ನನಗೆ ತೋರಿಸಿ ನನ್ನ ಹಸುವೆಯನ್ನು ಅಣಗಿಸುವುದಕ್ಕೆ ನನಗೆ ಆಲೋಚನೆ ಹೇಳೋದ್ನಲ್ಲ. ಆ ರೀತಿಯಾಗಿ ಸಂತೋಷ ನಾವು ಪಡ್ತೀವಿ. ಮೇಲ್ನೋಟವಾಗಿರುವ ಕಾರ್ಯವನ್ನು ನೋಡಬೇಕಾದ್ರೆ ಅಕ್ಕರೆ ಉಳ್ಳ ರೀತಿಯಲ್ಲಿ ಕಾಣಿಸುತ್ತೆ, ಆದರೆ ಒಳಗೆ ದೇವರಿಗೂ ನಮಗೂ ನಡುವೆ ಒಂದು ಬೇರ್ಪಡಿಸುವಿಕೆ ತರುತ್ತೆ. ಹೇರೋದನು ಇದನ್ನೇ ಯಹೂದ್ಯರ ನಡುವೆ ಮಾಡುತ್ತಾ ಬಂದ. ಆ ಹೇರೋದನು ನಿಜವಾಗಿಯೂ ರೋಮನ್ನರ ಕೈವಶ. ಆದರೆ ಯಹೂದ್ಯರನ್ನ ಬಹಳ ಕಠಿಣವಾಗಿಯೋ, ಯೋಜನೆಗಳನ್ನು ಕಠಿಣವಾಗಿ ಒಂದು ವೇಳೆ ಮಾಡುವುದಾದರೆ ಅವರನ್ನ ಯಾವಾಗಲೂ ಕಲಹದಲ್ಲಿ ಜಗಳವಾಡುವುದರಲ್ಲೇ ಅವ್ರು ನಿಲ್ತಾ ಇದ್ರು. ಅವರನ್ನ ಕ್ರಮವಾಗಿ ಆಳ್ವಿಕೆ ಮಾಡಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಇದುಮೆಯ ಜನಾಂಗ ಎಂಬುದಾಗಿ ಒಂದು ಜನಾಂಗ. ಇದುಮೆಯ ಜನಾಂಗ ಅಂದರೆ ಯಹೂದ್ಯರಿಗೂ ಅನ್ಯ ಜನಗಳಿಗೂ ಹುಟ್ಟಿದವರವರು. ಆ ಇದುಮೆಯ ಆ ಜನಾಂಗದಲ್ಲಿ ಇದ್ದಂತಹ ಹೆರೋದನನ್ನು ತಂದು ಅವರಲ್ಲಿ ಇಟ್ಟಿದ್ರು. ಹೆರೋದನಿಗೆ ಯಹೂದ್ಯ ಪಾರಂಪರ್ಯ, ಸಂಪ್ರದಾಯ, ಯಹೂದ್ಯರ ಎಲ್ಲ ಕಾರ್ಯವನ್ನು ಚೆನ್ನಾಗಿ ಅರಿತಿದ್ದ ಆತ. ಅವರ ತಾಯಿಯೋ ತಂದೆಯೋ ಯಾರಾದರೂ ಒಬ್ಬರು ಅಲ್ಲಿ ಅವರು ಯಹೂದ್ಯರಾಗಿರ್ತಾ ಇದ್ರು. ಆದ್ದರಿಂದ ಅವರು ತಿಳಿದಿರುವಂತಹ ಒಬ್ಬ ವ್ಯಕ್ತಿಯನ್ನು ತಂದು ಅವರಿಗೆ ಸಾಧಕವಾಗಿ ನಡೆಯುವ ರೀತಿಯಲ್ಲಿ ಹೊರತೋರಿಕೆಯಲ್ಲಿ ತೋರಿಸಿ ಸ್ವಲ್ಪ ಸ್ವಲ್ಪವಾಗಿ ಇವರನ್ನ ತಮಗೆ ಪೂರ್ಣ ದಾಸರಾಗಿ ಮಾಡಿಕೊಳ್ಳುವಂಥದ್ದೇ ರೋಮನ್ನರ ಒಂದು ಯೋಜನೆ. ಆ ಒಂದು ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಬಂದವನೇ ಹೆರೋದನು. ದೇವರು ಹೇಳುತ್ತಾರೆ, ಅವನ ಒಳ್ಳೆಯದು ಮಾಡುವಂತೆ ಕಾಣಿಸುತ್ತೆ, ನಿಮ್ಮಲ್ಲಿ ಅಕ್ಕರೆ ಉಳ್ಳವನಂತೆ ಕಾಣಿಸುತ್ತೆ, ಆದರೆ ಅವನ ಮನದಲ್ಲಿ ವಂಚನೆ ಇರುವಂಥದ್ದಾಗಿದೆ. ಇಂತಹ ಹೆರೋದನ ಹುಳಿ ಹಿಟ್ಟಿನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ಹೇಳಿ ಕರ್ತನು ಹೇಳಿದ ನೋಡ್ತೀವಲ್ಲಿ. ಮೂರನೇ ಕಾರ್ಯವನ್ನು ನೋಡಿ, ನಮ್ಮೊಳಗೆ ಉದ್ಭವವಾಗುವ ದುರ್ಗುಣಗಳು, ಪಾರಂಪರ್ಯಗಳು. ಹಳೆಯ ಪಾರಂಪರ್ಯಗಳು ನಮ್ಮನ್ನು ಬಿಟ್ಟು ಹೋಗಲ್ಲ. ಈ ಪಾರಂಪರ್ಯಗಳೆಲ್ಲ ಹಳೆಯ ಹುಳಿಯ ರೊಟ್ಟಿಗೆ ಸಮವಾಗಿ ಹೇಳಲ್ಪಟ್ಟದ್ದಾಗಿರುವಂಥದ್ದಾಗಿದೆ. 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ. ನಾವು ಮೊದಲು 6, 7 ಓದಿದ್ವಿ, ಈಗ 8ನೇ ವಾಕ್ಯದಲ್ಲಿ. ಆದ್ದರಿಂದ ಹಳೆಯ ಹಿಟ್ಟಿನ ಹುಳಿ ಹಿಟ್ಟಿನ ಕುರಿತಾಗಲ್ಲ, ದುರ್ಗುಣ, ದುಷ್ಟತ್ವ ಎನ್ನುವ ಹುಳಿಯ ಹಿಟ್ಟಿನೊಂದಿಗೂ ಅಲ್ಲ. ಹಾಗಾದರೆ ದುರ್ಗುಣ, ಕೆಡುಕು ಎನ್ನುವಂತಹ ಪಾಪ ಸ್ವಭಾವವನ್ನು ದಾಟಿ ಬೇರೆ ಒಂದು ಕಾರ್ಯವನ್ನ ಹಳೆಯ ಹುಳಿ ಹಿಟ್ಟು ಅಂತ ಹೇಳ್ತಾ ಇದ್ದಾರೆ. ಈ ವಾಕ್ಯವನ್ನು ಚೆನ್ನಾಗಿ ಓದಿದ್ರೆ ಮಾತ್ರ ಅದರ ಅರ್ಥ ನಿಮಗೆ ಗೊತ್ತಾಗುತ್ತೆ. ಅದರಲ್ಲಿ ನೀವು ನೋಡಿ, 2 ಹುಳಿ ಹಿಟ್ಟಿನ ಬಗ್ಗೆ ಅಲ್ಲಿ ಮಾತಾಡ್ತಾರವರು. ಒಂದು ಹಳೆಯ ಹುಳಿ ಹಿಟ್ಟಿನ ಬಗ್ಗೆಯೂ ಅಲ್ಲ, ಅದು ಒಂದು ಹಿಟ್ಟು. ಎರಡನೇದಾಗಿ ದುರ್ಗುಣ, ದುಷ್ಟತ್ವ ಎನ್ನುವಂತಹ ಆ ಹಿಟ್ಟಿನೊಂದಿಗೂ ಅಲ್ಲ. ಹಾಗಾದ್ರೆ 2 ಹಿಟ್ಟಿದೆಯಾ? ಅದರಲ್ಲಿ ಒಂದು ಹಿಟ್ಟು ನಾನು ಮುಂಚಿತವಾಗಿ ಹೇಳಿದ ರೀತಿಯಲ್ಲಿ ನಮ್ಮ ದುರ್ಗುಣ, ದುಷ್ಟತ್ವದ ಒಂದು ಆಲೋಚನೆಗಳು, ಅದು ನಮ್ಮೊಳಗಿರುವಂತಹ ಹಳೆಯ ಪಾಪಗಳು. ಆದರೆ ಮತ್ತೊಂದನ್ನು ಹೇಳ್ತಾ ಇದ್ದಾರೆ, ಮತ್ತೊಂದು ಹುಳಿ ಹಿಟ್ಟು, ಹಳೆಯ ಹುಳಿ ಹಿಟ್ಟು. ಅದೇನು ಗೊತ್ತಾ? ಅವರ ಹಳೆಯ ಜೀವನದಲ್ಲಿ ಅವರು ಕೈಗೊಂಡು ಬಂದಂತಹ ಪಾರಂಪರ್ಯಗಳು. ಈ ಪಾರಂಪರ್ಯಗಳನ್ನು ಬಿಟ್ಟು ಬಿಡದಿರುವಂಥದ್ದು ಅದು ಹುಳಿ ಹಿಟ್ಟು. ಈ ಒಂದು ಹುಳಿ ಹಿಟ್ಟು ಆ ಹೊಸ ಹಿಟ್ಟಿನೊಂದಿಗೆ ಸೇರಿದ್ರೆ ಆ ಹಿಟ್ಟನ್ನು ಪೂರ್ತಿಯಾಗಿ ಕೆಡಿಸಿ ಹಾಕುತ್ತೆ ಅಥವಾ ಹುಳಿಯಾಗಿ ಮಾರ್ಪಡಿಸುತ್ತೆ. ಯಹೂದ್ಯರ ಜೀವನದಲ್ಲಿ ಅವರು ಹಳೆಯ ಒಡಂಬಡಿಕೆ ಕಾನೂನಿನ ಪ್ರಕಾರವಾಗಿ ಪಾರಂಪರ್ಯಗಳನ್ನು ಕೈಗೊಂಡರು. ಯಾವ ಪಾರಂಪರ್ಯವನ್ನು ಕೈಗೊಂಡರು ಎಂಬುದಾಗಿ ನೀವು ನೋಡುವುದಾದರೆ, ಹಳೆಯ ಒಡಂಬಡಿಕೆ ಕಾಲದಲ್ಲಿ ಕರ್ತನು ಕೊಟ್ಟಂತಹ ಆಜ್ಞೆ ಎಂಬುದಾಗಿ ಒಂದುಂಟು.
ಆಜ್ಞೆಗಳನ್ನು ಮೂಲತಃವಾಗಿಟ್ಟುಕೊಂಡು ಇವರಾಗಿ ಕೆಲವೊಂದು ನಿಯಮಗಳನ್ನು ಮಾಡ್ತಾ ಇದ್ದರು. ಅದನ್ನು ಪಾರಂಪರ್ಯವಾಗಿ ಕೈಗೊಳ್ತಾ ಬರ್ತಾ ಇದ್ದರು. ಅವುಗಳೆಲ್ಲವೂ ಅದಕ್ಕೆ ಮೂಲ ಆಧಾರವಾಗಿ ಕರ್ತನ ಕಟ್ಟಳೆಗಳನ್ನು ತೋರಿಸ್ತಾರೆ. ನಾವಿಟ್ಟುಕೊಂಡಿರುವಂತಹ ಪುಸ್ತಕದಲ್ಲಿ ಹಳೆ ಒಡಂಬಡಿಕೆಯ ಪುಸ್ತಕವನ್ನು ನೀವು ನೋಡುವುದಾದರೆ ಕರ್ತನು ಅವರಿಗೆ ಕೊಟ್ಟಂತಹ ಹಳೆಯ ಒಡಂಬಡಿಕೆಯ ಕಟ್ಟಳೆಗಳೇ ಇದರಲ್ಲಿರುತ್ತೆ. ಕಮ್ಯಾಂಡ್ಮೆಂಟ್ಸ್, ದೇವರ ಕಟ್ಟಳೆಗಳು ಮಾತ್ರ ಅದರಲ್ಲಿರುತ್ತೆ. ಆದರೆ ಯಹೂದ್ಯರು ಬೇರೆ ಒಂದು ಪುಸ್ತಕವನ್ನು ಇಟ್ಕೊಂಡಿರ್ತಾರೆ. ಆ ಒಂದು ಪುಸ್ತಕದಲ್ಲಿ ಈ ಕಟ್ಟಳೆಗಳ ಆಧಾರದಲ್ಲಿ ಅವರು ಮಾಡಬೇಕಾಗಿರುವಂತಹ ಪಾರಂಪರ್ಯವನ್ನು ಏರಿಸಿರ್ತಾರೆ. ಒಂದು ಚಿಕ್ಕ ಉದಾಹರಣೆ ಹೇಳಬೇಕು ಅಂತ ಹೇಳಿದ್ರೆ, ವಿಶ್ರಾಂತಿ ದಿವಸವನ್ನು ಆಚರಿಸಬೇಕು ಎಂಬುದಾಗಿ ಅದು ಕಟ್ಟಳೆಯಂತೆ ಅವರಿಗೆ ಆಜ್ಞಾಪಿಸಲ್ಪಟ್ಟಿದ್ದು. 7ನೇ ದಿವಸವನ್ನು ನೀನು ವಿಶ್ರಾಂತಿ ದಿನವಾಗಿ ಆಚರಿಸಬೇಕು, ಇದು ದೇವರು ಹೇಳಿದಂತಹ ಆಜ್ಞೆ. ಆದರೆ ಯಹೂದ್ಯರ ಪಾರಂಪರ್ಯ ಪುಸ್ತಕದಲ್ಲಿ ಸ್ಯಾಕ್ರಮೆಂಟ್ಸ್ ಎಂಬುದಾಗಿ ಹೇಳ್ತಾರೆ. ಆ ಪಾರಂಪರ್ಯ ಪುಸ್ತಕದಲ್ಲಿ ಇದನ್ನು ಯಾವ ರೀತಿ ಕೈಗೊಳ್ಳಬೇಕು ಎಂಬುದಾಗಿ ಇಟ್ಟಿರ್ತಾರೆ. ಆ ರೀತಿ ಅವರು ಇಟ್ಟಿರಬೇಕಾದ್ರೆ ಈ ವಿಶ್ರಾಂತಿಯ ದಿನದಲ್ಲಿ ಒಂದು ಕೆಲಸವನ್ನು ಮಾಡಬಾರ್ದು. ಒಬ್ಬನು ನಡೆಯಬೇಕು ಎಂಬುದಾಗಿದ್ದರೆ ಇಷ್ಟು ಅಡಿಗಳೇ ಅವನು ನಡೆಯುವವನಾಗಿರಬೇಕು, ಇಷ್ಟು ದೂರ ಮಾತ್ರ ನಡೀಬೋದು, ಅದಕ್ಕಿಂತ ಮೇಲೆ ಅನುಮತಿ ಇರೋದಲ್ಲ, ದೇವರು ಹೇಳಿದ್ದಲ್ಲ. ಇವರು ಬಂದು ಅದನ್ನು ಮೂಲತಃ ಇಟ್ಕೊಂಡು ಒಂದು ಸಂತೋಷ ದಿನದಲ್ಲಿ ಒಂದು ವೇಳೆ ಅವರು ಪ್ರಯಾಣ ಮಾಡ್ತಾ ಇರ್ಬೋದು, ನಡುವೆ ಸ್ಟ್ರಕ್ ಆದೊಂದು ಇಟ್ಕೊಳ್ಳಿ, ಒಂದು ವಿಶ್ರಾಂತಿ ದಿನ ಬಂತು, ತುತ್ತೂರಿ ಓದಿದ್ದಾಯ್ತು, ಹೇಳಿದ ಕೂಡಲೇ ಇವರೇನು ಮಾಡಬೇಕು ಅಂದರೆ ಮೇಲ್ನೋಟವಾಗಿ ಇಷ್ಟೊಂದು ದೂರ ನಡೆಯಬಹುದು ಎಂಬುದಾಗಿ ಒಂದು ಅಳತೆ ಇಟ್ಟಿರ್ತಾರೆ. ಸತ್ಯವೇದದಲ್ಲಿ ನೀವು ಓದಬೇಕಾದರೆ ಒಂದು ವಿಶ್ರಾಂತಿಯ ದಿನದ ದೂರದಲ್ಲಿ ಎಂಬುದಾಗಿ ಹೇಳಿ ಕೆಲವೊಂದು ವಾಕ್ಯವನ್ನ ನೀವಲ್ಲಿ ಓದುತ್ತೀರಾ. ಒಂದು ದಿನ, ಒಂದು ವಿಶ್ರಾಂತಿಯ ದಿನದ ಪ್ರಯಾಣ ದೂರ ಅಂದ್ರೆ ವಿಶ್ರಾಂತಿಯ ದಿನದಲ್ಲಿ ಎಷ್ಟು ದೂರ ನಡೆಯಕ್ಕಾಗುತ್ತೋ ಅಷ್ಟು ದೂರ, ಅಷ್ಟರ ಒಂದು ಅಳತೆ, ಅಷ್ಟೇ ನಡೆಯಬೇಕಷ್ಟೇ. ಅವರು ಮಲಗಿರುವಂತಹ ಮಂಚವನ್ನ ಅಥವಾ ಇಟ್ಟುಕೊಂಡಿರುವಂತಹ ಒಂದು ದೊಡ್ಡ ಪೆಟ್ಟಿಗೆಯನ್ನ ನೀವು ಹೇಳಿದ್ರಿಂದ ಇಟ್ಕೊಳ್ಳಿ ನೆಲದಲ್ಲಿ. ಒಂದು ಸ್ಥಳದಿಂದ ಶಿಫ್ಟ್ ಮಾಡಿ ಸ್ವಲ್ಪ ನೀವು ಎಳೆಯುವುದಾದರೆ ನೆಲವನ್ನ ನೀವು ಉಳುಮೆ ಮಾಡಿದ್ದಕ್ಕೆ ಸಮ. ಅದನ್ನ ನೀವು ಸಬ್ಬತ್ ದಿನವನ್ನ ಮೀರಿದ್ದೀರೆಂಬುದಾಗಿ ಅರ್ಥ. ಸಬ್ಬತ್ ದಿನದಲ್ಲಿ ಇನ್ನು ಬಹಳ ಕಾರ್ಯವನ್ನು ಇಟ್ಟಿರ್ತಾರೆ. ಪೆಟ್ಟು ಬಿದ್ದವನ ಬಳಿಗೆ ಹೋಗಬಾರದು, ಸತ್ತವನ ಬಳಿಗೆ ಹೋಗಬಾರದು. ಶಿವ ಒಂದು ವೇಳೆ ಸತ್ತರು ಅದ್ರ ಪಕ್ಕದಲ್ಲಿ ಕೂಡ ಹೋಗಬಾರದು. ಸತ್ತವನ ಸತ್ತ ಹಂಗೆ ಬಿದ್ದಿರಬೇಕು. ವಿಶ್ರಾಂತಿಯ ದಿನ ಆದ್ಮೇಲೆ ಪಕ್ಕದಲ್ಲಿ ಹೋಗ್ಬೇಕು. ಇದರಿಂದಲೇ ಆ ಸಬ್ಬತ್ ದಿನಕ್ಕೆ ಯಾಜಕನು, ಪ್ರವಾದಿಯು ಪೆಟ್ಟು ಬಿದ್ದು ಇದ್ದಂತಹ ಸಮಾರ್ಯನನ್ನ ನೋಡಿ, ಪೆಟ್ಟು ಬಿದ್ದವನನ್ನ ನೋಡಿ ಪಕ್ಕವಾಗಿ ಅಗಲಿ ಹೋದರು. ಅನಂತರ ಸಮಾರ್ಯದವನೇ ಬಂದು ಅವನಿಗೆ ಸಹಾಯ ಮಾಡಿದರು. ಒಬ್ಬ ವ್ಯಕ್ತಿ ಪೆಟ್ಟು ಬಿದ್ದು ಇದ್ರೂ ನೇರವಾಗಿ ನೋಡಿದ್ರು ಕೂಡ ಅವನ ಪಾರಂಪರ್ಯ ಏನು ಹೇಳುತ್ತೆ ಅಂತ ಕೇಳುವುದಾದರೆ, ಒಬ್ಬನು ಪೆಟ್ಟು ಬಿದ್ದು ಕೆಳಗೆ ಬಿದ್ದಿದ್ದರೆ, ಒಬ್ಬರು ನಮ್ಮ ರಕ್ತ ನಮ್ಮ ಮೇಲೆ ಬಿದ್ದು ಬಿಟ್ಟರೆ ಅಥವಾ ತಗಲಿದ್ರೆ ಅದು ವಿಶ್ರಾಂತಿಯ ದಿನವನ್ನ ಅಶುದ್ಧ ಮಾಡುತ್ತದೆ. ಈ ರೀತಿಯಾಗಿ ಬಹಳ ಇದೆ. ಸಬ್ಬತ್ ದಿನದಲ್ಲಿ ಮಾಡಬೇಕಾಗಿರುವಂಥ ಕಾರ್ಯಗಳು ಇದೇ ರೀತಿಯಾಗಿ ಒಂದೊಂದು ಕಟ್ಟಳೆಗಳ ಹಿಂಭಾಗದಲ್ಲಿ ಅವರು ಬಹಳ ಪಾರಂಪರ್ಯವನ್ನ ಅವರು ಏರಿಸಿಟ್ಟಿದ್ರು. ಇದನ್ನು ಹಿಂಗೆ ಮಾಡಬೇಕು, ತಂದೆ ತಾಯಿಯನ್ನು ರೀತಿ ಘನಪಡಿಸಬೇಕು, ಅದು ಯಾವ ರೀತಿಯೆಲ್ಲ ಘನಪಡಿಸಬೇಕು ಎಂಬುದಾಗಿ ಒಂದು 40 ಕಡೆ ಬರೆದಿಟ್ಟಿರ್ತಾರೆ. ಈ ರೀತಿಯಾಗಿ ಒಂದೊಂದು ಪಾರಂಪರ್ಯಗಳನ್ನ ಯಾವುದಾದ್ರೂ ಒಂದರಲ್ಲಿ ಕೈಗೊಳ್ಳಬೇಕು. ಕೈ ತೊಳೆದೇ ಊಟ ಮಾಡಬೇಕು ಎನ್ನುವಂಥದ್ದು ನಮ್ಮ ಅನ್ಕೊಂತೀವಿ. ಕೈ ತೊಳೆದು ಊಟ ಮಾಡುವುದು ಶುದ್ಧ ಅಂತ ಅನ್ಕೊಂತೀವಲ್ವಾ? ಅಲ್ಲಿ ಅವರು ಕೈ ತೊಳೆದು ಊಟ ಮಾಡುವುದು ಎನ್ನುವುದು ಬರೀ ಕೈಯನ್ನು ತೊಳೆಯುವುದು ಮಾತ್ರವಲ್ಲ, ಅದರ ಮುಂದೆ ಅವರು ಮಾಡಬೇಕಾಗಿರುವ ಕೆಲವೊಂದು ಸಂಪ್ರದಾಯ ಅಂತೆಲ್ಲ ಇದೆ. ಆ ನೀರನ್ನು ತೆಗೆದುಕೊಂಡು ಮೊಣಕೈಯಿಂದ ಇಲ್ಲಿವರೆಗೂ ತೊಳೆಯಬೇಕು, ಮೊಣಕೈಯನ್ನು ಕೂಡ ತೊಳೆಯಬೇಕು. ಅನಂತರ ಈ ಮೊಣಕೈಯನ್ನು ತೊಳೆಯಬೇಕು. ಅನಂತರ ನೀರನ್ನು ತೆಗೆದುಕೊಂಡು ಬಾಯಲ್ಲಿ ಹಾಕಿ ಬಾಯಿ ಮುಕ್ಕಳಿಸಬೇಕು, ಮುಖವನ್ನು ತೊಳೆಯಬೇಕು, ಕಾಲು ಪಾದಗಳನ್ನು ತೊಳೆಯಬೇಕು ಊಟಕ್ಕೆ ಮುಂಚೆ. ಈ ರೀತಿ ಶುದ್ಧೀಕರಣೆಯ ಕೆಲಸವನ್ನು ಮಾಡಿ ಮುಗಿಸಿ ಅನಂತರವೇ ಊಟಕ್ಕೆ ಕೂರುವಂಥದ್ದು. ಇದು ಇವರು ಹಾಕಿದ್ದು. ಬರೀ ಕೈ ತೊಳೆಯುವುದು ಆ ರೀತಿ ಅಲ್ಲ. ಅದಕ್ಕೆ ಅವರು ಹೇಳುವಂತಹ ಮಾತು, ಊಟ ಮಾಡೋದಕ್ಕಿಂತ ಮುಂಚೆ ಕೈ ತೊಳೆಯಬೇಕಲ್ವಾ, ಆ ರೀತಿ ಹೇಳಿದ್ರು. ಆದರೆ ಈ ರೀತಿಯಾಗಿರುವಂತಹ ಪಾರಂಪರ್ಯಗಳನ್ನು ಅವರು ಎಡಬಿಡದೆ ಕೈಗೊಂಡವರಾಗಿ ಮೂಲ ಕಾರ್ಯವನ್ನ ಬಿಟ್ಟು ಬಿಟ್ಟರು. ಪೆಟ್ಟು ತಿಂದು ಶವದ ಬಳಿ ಹೋಗಬಾರದು ಎಂಬುದಾಗಿ ಆಜ್ಞೆಯನ್ನು ಹಾಕಿದ್ರು. ಪೆಟ್ಟು ತಿಂದವನಿಗೆ ಸಹಾಯ ಮಾಡಬೇಕು, ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಇರಬೇಕು ಎನ್ನುವುದನ್ನ, ಕರ್ತನ ಆಜ್ಞೆ ಎನ್ನುವುದನ್ನ ಮರೆತು ಬಿಟ್ಟರು. ಅದುವೇ ಕರ್ತನ ಅಸಹ್ಯಪಟ್ಟರು. ಈ ಹಳೆಯ ಪಾರಂಪರ್ಯಗಳನ್ನ ನಾವು ಕೈಗೊಂಡು ನಡೆಯುವಾಗ, ಹೊಸ ಜೀವನದಲ್ಲಿ ಅದನ್ನು ತಂದು ಸೇರಿಸುವಾಗ ಅದು ನಿಮ್ಮ ಹೊಸ ಜೀವಿತವನ್ನು ಕೆಡಿಸುತ್ತದೆ. ಯಹೂದ್ಯರ ನಡುವೆ ಹಿಂಗೆ ಅಂತ ಕೇಳಿದ್ರೆ, ಭಾರತೀಯರ ನಡುವೆ ಅದು ಬೇರೆ ಥರ. ನಮ್ಮ ನಡುವೆಯಲ್ಲಿ ನಮಗೆ ಬೇರೆ ಪಾರಂಪರ್ಯಗಳು, ಕಾಲಕಾಲವಾಗಿ ಕಲಿಸಲ್ಪಟ್ಟಂತಹ ನಮ್ಮ ದೇಶಕ್ಕೆ ಸಂಬಂಧಪಟ್ಟ ಕೆಲವೊಂದು ಪಾರಂಪರ್ಯಗಳು. ಕೆಲವು ಧರ್ಮವಾದಿಗಳು
ಅವರು ಏರ್ಪಡಿಸಿರುವ ಕೆಲವೊಂದು ಕಾರ್ಯಗಳು, ವೇದಗಳು ಇವೆಲ್ಲವೂ ನಮ್ಮ ಮನಸ್ಸಲ್ಲಿ ಹಾಗೆ ಅದು ನಿರಂತರವಾಗಿ ಅದರಲ್ಲಿ ಒಂದೇ, ಇವನು ಈ ಜಾತಿ, ಅವನು ಆ ಜಾತಿ ಎಂಬುದಾಗಿರುವುದು. ಜಾತಿಯಲ್ಲಿ ನೋಡಿದ್ರೆ ಹಂತ ಹಂತವಾಗಿದೆ. ಇದು ಸತ್ಯವೇದ ಹೇಳಲ್ಪಟ್ಟಿಲ್ಲ ಈ ರೀತಿ. ನಮ್ಮ ದೇಶದಲ್ಲಿ ನಮ್ಮ ಮೂಲಪಿತೃಗಳು ಉಂಟು ಮಾಡಿರುವ ಕಾರ್ಯ, ಆ ದಿನಗಳಲ್ಲಿ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ಬಂದವರು ಅಥವಾ ಹೊಸ ಹೊಸ ಕಾರ್ಯವನ್ನ ಏರ್ಪಡಿಸಿ ಜನಗಳನ್ನ ದಾಸರಾಗಿಡುವುದಕ್ಕೆ ಇಟ್ಟಿದ್ರು. ಜಾತಿ ಎನ್ನುವಂಥದ್ದು ಹಂತ ಹಂತವಾಗಿರುವಂಥದ್ದಾಗಿದೆ. ಮೊದಲ ಹಂತದ ಜಾತಿ, ಮಧ್ಯವರ್ತಿಯ ಜಾತಿ, ಅನಂತರ ಕೇಂದ್ರವಾಗಿರುವ ಜಾತಿ, ಅನಂತರ ಕೆಳಜಾತಿ, ಅವರನ್ನೆಲ್ಲ ಮುಟ್ಟಬಾರದು. ಈ ರೀತಿಯಲ್ಲಿ ಹೇಳಿ ನಮಗೆ ಆ ರೀತಿಯಾಗಿ ಇಟ್ಟಿದ್ರು. ಅದನ್ನು ಮನುಷ್ಯರನ್ನ ಉಂಟು ಮಾಡಿದಂತಹ ದೇವರ ಅಂಗಗಳಲ್ಲಿ ಒಂದೊಂದು ಭಾಗದಿಂದ ಆಯಾ ಜಾತಿ ಉದ್ಭವವಾಯಿತು ಎಂಬುದಾಗಿ ಪುರಾಣಗಳಲ್ಲಿ ಹೇಳಿದ್ದಾರೆ. ಇವತ್ತು ಕ್ರೈಸ್ತರು ಒಂದು ಹೊಸ ಜೀವಿತದಲ್ಲಿ ಬಂದು ಹೊಸ ನಂಬಿಕೆಯನ್ನ, ಹೊಸ ವಿಶ್ವಾಸವನ್ನ ಸ್ವೀಕರಿಸಿಕೊಂಡ ನಂತರ ಕೂಡ ನಮ್ಮ ದೇಶದಲ್ಲಿ ಹೇಳಲ್ಪಟ್ಟಂತಹ ಪಾರಂಪರ್ಯಗಳನ್ನ ಇನ್ನೂ ಎಡಬಿಡದೆ ಕೈಗೊಂಡುತ್ತಾ ಸಭೆಯ ಒಳಗೆ ಕೂಡ ಜಾತಿ ಒಳಗೆ ಬಂದಿದೆ. ಈ ಜಾತಿ ಎನ್ನುವಂತಹ ಈ ಕಾನ್ಸೆಪ್ಟ್ ಕರ್ತನು ತಂದದ್ದಲ್ಲ. ಇದು ನಮ್ಮ ದೇಶದಲ್ಲಿ ಪಾರಂಪರ್ಯವಾಗಿ ಯಾವುದೋ ಒಂದು ಕಾರಣಕ್ಕೋಸ್ಕರವಾಗಿ ರಾಜಕೀಯಕ್ಕಾಗಿರ್ಬೋದು, ಜನಗಳನ್ನ ದಾಸರಾಗಿಸುವ ಉದ್ದೇಶ ಆಗಿರ್ಬೋದು, ಒಂದು ಪ್ರತ್ಯೇಕ ಕುಲದವರು ತಾವೇ ದೊಡ್ಡವರು ಎಂಬುದಾಗಿ ಮತ್ತೊಬ್ಬರ ಮುಂದೆ ತೋರಿಸಿಕೊಂಡು ಅವರನ್ನು ಅಡಗಿಸಿ ಆಳ್ವಿಕೆ ಮಾಡುವುದಕ್ಕೆ ಮುಂದಾಗಿ ಇವುಗಳನ್ನು ತಂದಿಟ್ಟಿರ್ಬೋದು. ಯಾವುದೋ ಏನೋ ಇದು ದೇವರಿಗೆ ಸಂಬಂಧಪಟ್ಟದಲ್ಲ. ಆದರೆ ಅದನ್ನ ಹಿಡುಕೊಂಡವರಾಗಿ ಇವತ್ತು ಸೇವೆಯ ಒಳಗೆ, ಸೇವಕರ ಒಳಗೂ, ಸಭೆಗಳ ಒಳಗೂ ಜಾತಿ ಎಂಬುದಾಗಿ ಹೇಳುವುದಾದರೆ, ನೀವು ಕರ್ತನ ಕಾರ್ಯವನ್ನ ಬಿಟ್ಟು ಹಳೆಯ ಪಾರಂಪರ್ಯದ ಒಳಗೆ ಇದ್ದೀರಾ. ಈ ಪಾರಂಪರ್ಯವಾಗಿರುವ ಉಳಿಯ ಇಟ್ಟು ಒಳಗೆ ಬಂದಿದ್ದ ಕೂಡಲೇ ನೋಡಿ, ಸಭೆಯ ಕಾರ್ಯವೇ ಕೆಟ್ಟೋಗುತ್ತೆ, ಸಭೆಯ ರಚನೆಯೇ ಕೆಟ್ಟೋಗುತ್ತೆ. ಅವರು ಈ ಜಾತಿ, ಇವರ ಆ ಜಾತಿ, ಇವರಿಗೆ ಓಟ್ ಹಾಕ್ರಿ, ಅವ್ರಿಗೆ ಓಟ್ ಹಾಕಬೇಡಿ, ನಮ್ಮ ಜನಗಳ ಮೇಲೆ ಬರಬೇಕು, ನಮ್ಮ ಜಾತಿಯವನ್ನೇ ಆಳ್ವಿಕೆಯಲ್ಲಿರಬೇಕು, ಇದೆಲ್ಲ ಒಳಗೆ ಬಂತಲ್ಲ. ನೀವು ಹೇಳುವಂತಹ ಆ ಜಾತಿ ಸತ್ಯವೇದದಲ್ಲಿ ಎಲ್ಲಿದೆ? ದೇವರ ರೀತಿ ಹೇಳಿದ್ದಾರಾ? ನಿನ್ನನ್ನು ನಾನು ನನ್ನ ತಲೆಯಿಂದ ಉಂಟು ಮಾಡಿದೆ, ಇದೇ ಭಾಗದಿಂದ ನಿನ್ನ ಉಂಟು ಮಾಡಿದೆ. ಕರ್ತನೆಯಾದರೂ ಹೇಳಿದ್ದಾರಾ? ಇಲ್ಲ. ಇದು ಇಲ್ಲಿ ನಮ್ಮಲ್ಲಿ ಹೇಳಿಕೊಟ್ಟಂತಹ ಮೂಲಪಿತೃಗಳ ಒಂದು ಪಾರಂಪರ್ಯ. ಅದನ್ನು ತಂದು ಸ್ವೀಕರಿಸಿ ಅದನ್ನು ದೊಡ್ಡದಾಗಿ ಮಾಡಿ ಜಗಳವಾಡುವಂಥದ್ದು, ಒಂದೊಂದು ಜಾತಿಗೆ ಜಾತಿ ಸಭೆಯನ್ನು ಇಟ್ಟುಕೊಳ್ಳುವಂಥದ್ದು, ಎಲೆಕ್ಷನ್ ಸಂದರ್ಭದಲ್ಲಿ ಗ್ರೂಪ್ ಸೇರಿ ಆ ರೀತಿ ಆಗುವುದು, ಇವೆಲ್ಲ ಆಗುವಂತಹ ಕಾರ್ಯಗಳು ಅವರು ಹೇಳಿದ್ದನ್ನು ನಾವು ಇನ್ನೂ ನಂಬುವವರಾಗಿದ್ದೇವೆ. ಒಂದು ಕಡೆ ಕ್ರಿಸ್ತನ ಮೇಲೆ ನಂಬಿಕೆ ಇಡ್ತೀವಿ, ಯೇಸುವೆ ದೇವರು ಎಂಬುದಾಗಿ ಹೇಳ್ತೀವಿ. ಮತ್ತೊಂದು ಕಡೆ ಮೂಲಪಿತೃಗಳು ಹೇಳಿದಂತಹ ಕಟ್ಟುಕತೆಗಳ ಮೇಲೆ ನಮ್ಮ ನಂಬಿಕೆ ಇಡ್ತೀವಿ, ಅದರ ಮೇಲೆ ನಂಬಿಕೆಯನ್ನು ಇಡ್ತೀವಿ. ಅದೇಗೆ ಒಂದೇ ಸಂದರ್ಭದಲ್ಲಿ ಎರಡು ತದ್ವಿರುದ್ಧವಾಗಿರುವ ಕಾರ್ಯಗಳ ಮೇಲೆ ನಂಬಿಕೆ ಇಡಲು ಸಾಧ್ಯ? ಒಂದು ಕರ್ತನ ದೇವರಂದ್ರೆ ಕರ್ತನನ್ನು ಹಿಂಬಾಲಿಸುವಿರಿ, ಇದುವೇ ನಿಜ ಅಂತ ಹೇಳಿದ್ರೆ ಈ ಪಾರಂಪರ್ಯವನ್ನು ಹಿಂಬಾಲಿಸುವಿರಿ. ಯಾರು ಏನು ಹೇಳ್ತಾರೆ ನಿಮಗೆ? ಇದರ ಒಳಗೆ ಅದನ್ನು ತಂದು ಅದನ್ನು ನಾವು ಕೈಗೊಳ್ಳಲು ಆರಂಭಿಸುವಾಗ ಅದು ಆ ಉಳಿಯಾದ ಇಟ್ಟು ಎಲ್ಲವನ್ನ ಉಳಿಯಾಗುವಂತೆ ಮಾಡುತ್ತದೆ. ಈ ಮೂರು ಕಾರ್ಯಗಳು ಕೂಡ ಸತ್ಯವೇದದಲ್ಲಿ ಉಳಿಯ ಹಿಟ್ಟಿನ ಕುರಿತಾಗಿ ತದ್ವಿರುದ್ಧವಾಗಿ ಹೇಳಲ್ಪಟ್ಟಂತಹ ಕಾರ್ಯಗಳು. ಉಳಿ ಹಿಟ್ಟಿನ ಕುರಿತಾಗಿ ಒಳ್ಳೆಯ ರೀತಿಯಾಗಿ ಒಂದು ಕಾರ್ಯವನ್ನು ಹೇಳಿದ್ದಾರೆ. ಅದೇನಂತ ಕೇಳುವುದಾದರೆ, ಸತ್ಯವೇದದಲ್ಲಿ ಯಾವಾಗಲೂ ನೋಡಿ, ನೀವು ತದ್ವಿರುದ್ಧವಾಗಿ ಅಂದುಕೊಳ್ಳುವ ಕೆಲವೊಂದು ಕಾರ್ಯಗಳನ್ನು ಕರ್ತನು ಒಳ್ಳೆಯ ಕಾರ್ಯಗಳಿಗೂ ಗುರುತಾಗಿ ಇಟ್ಟಿರ್ತಾರೆ. ಸರ್ಪ ಅಂತ ಹೇಳಿದ್ರೆ ನಮಗೆ ನೆನಪಿಗೆ ಬರುತ್ತೆ? ಸೈತಾನ. ಸರ್ಪ ಅಂದರೆ ಸೈತಾನ. ನಾ ಚಿಕ್ಕ ವಯಸ್ಸಲ್ಲಿ ಇರಬೇಕಾದ್ರೆ ಹಾವು ಅಂದರೆ ಸೈತಾನ ಅಂತ ಅಂದ್ಕೊಂಡಿದ್ದೆ. ಅದು ಒಂದು ಮೃಗ, ಅದು ಒಂದು ಪ್ರಾಣಿ, ಹಂಗೆಲ್ಲ ಗೊತ್ತಿರಲಿಲ್ಲ. ಯಾಕೆಂದರೆ ನಾವು ಪಾರಂಪರ್ಯ ಕ್ರೈಸ್ತ ಕುಟುಂಬದಲ್ಲಿ ಚಿಕ್ಕ ವಯಸ್ಸಿಂದ ಈ ಸರ್ಪ ಅಂತ ಹೇಳಿದ ಕೂಡಲೇ ಅದು ದೆವ್ವ, ಆ ರೀತಿಯಾಗಿ ಅಂದುಕೊಂಡಿದ್ದೆ. ಆದರೆ ಸರ್ಪ ಎನ್ನುವಂಥದ್ದು ಸೈತಾನನಿಗೆ ಗುರುತಾಗಿ ಹೇಳಲ್ಪಟ್ಟಿದೆ ಅಷ್ಟೇ. ಸರ್ಪ ಅಂತ ಹೇಳಿದ ಕೂಡಲೇ ನಾವು ಹಲವರಿಗೆ ಸೈತಾನನ ನೆನಪಿಗೆ ಬರ್ತಾನೆ. ಆದರೆ ಸತ್ಯವೇದದಲ್ಲಿ ಮೋಶೆಯಿಂದ ಮರುಭೂಮಿಯಲ್ಲಿ ಎತ್ತಲ್ಪಟ್ಟಂತಹ ತಾಮ್ರದ ಸರ್ಪ ಶಿಲುಬೆಯಲ್ಲಿ ಉನ್ನತವಾದಂತಹ ಯೇಸು ಕ್ರಿಸ್ತನಿಗೆ ಗುರುತಾಗಿ ಹೇಳಲ್ಪಟ್ಟದ್ದಾಗಿದೆ. ಮೋಶೆಯ ಕೋಲು ಕೆಳಗೆ ಬಿದ್ದಾಗ ಸರ್ಪವಾಗಿ ಮಾರ್ಪಟ್ಟಿತು. ಇದು ಬೇರೆ ಸರ್ಪಗಳನ್ನು ನಾಶ ಮಾಡಿತು. ಹಾಗಾದರೆ ಲೋಕದ ದುಷ್ಟ ಕ್ರಿಯೆಗಳಾಗಿರುವ ಸರ್ಪಗಳನ್ನು ನಾಶ ಮಾಡುವುದಕ್ಕೆ ಕರ್ತನ ಸ್ಥಳದಲ್ಲಿ ಸರ್ಪವಾಗಿ ಗುರುತಿಸಿ ತೋರಿಸುತ್ತಾರೆ. ಸಿಂಹ ಎಂಬುದಾಗಿ ಹೇಳಿದ ಕೂಡಲೇ ಸೈತಾನನ್ನು ಸಿಂಹಕ್ಕೆ ಗುರುತಾಗಿ ಹೇಳಿದ್ದಾರೆ, ಗರ್ಜಿಸುವಂತಹ ಸಿಂಹದಂತೆ. ಆದರೆ ಮತ್ತೊಂದು ಕಡೆ ಯಹೂದದ ರಾಜ ಸಿಂಹ ಎಂಬುದಾಗಿ ಕರ್ತನನ್ನು ಸಿಂಹಕ್ಕೆ ಹೋಲಿಕೆ ಮಾಡಿದ್ದಾರೆ. ಆ ರೀತಿಯಾಗಿ ಕೆಲವೊಂದು ಕಾರ್ಯವನ್ನ
ತದ್ವಿರುದ್ಧವಾಗಿ ಮಾತ್ರವಲ್ಲ, ನೇರೆದುರಾಗಿ ಒಳಿತಿಗೂ ಕೂಡ ಗುರುತಾಗಿಟ್ಟಿದ್ದಾರೆ. ಆ ರೀತಿಯಾಗಿ ಒಂದು ಸ್ಥಳದಲ್ಲಿ ಈ ಹುಳಿ ಹಿಟ್ಟನ್ನ ದೇವರು ಒಂದು ಒಳ್ಳೆಯ ಕಾರ್ಯಕ್ಕೆ ಅದನ್ನು ಗುರುತಾಗಿಟ್ಟಿದ್ದಾರೆ. ಏನು ಹೇಳ್ತಾರೆ ಅಂತ ನೋಡಿ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಾಕ್ಯ. ಅದರಲ್ಲಿ ಏನಾಕಿದೆ ಅಂದರೆ, ಬೇರೆ ಒಂದು ಸಾಮ್ಯವನ್ನ ಅವರಿಗೆ ಹೇಳಿದರು. ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಅದು ಸಮವಾಗಿದೆ. ಯಾಕೆ ದೇವರು ನೇರೆದುರಾಗಿ ಅದನ್ನು ಇಡ್ತಾರೆ ಅಂತ ಕೇಳುವುದಾದರೆ, ನೀವೊಂದು ಕಾರ್ಯವನ್ನು ತೆಗೆದುಕೊಂಡು ಹಾಗೆ ಬ್ಲೈಂಡ್ ಆಗಿ ನಂಬಿ ಹುಳಿ ಹಿಟ್ಟು ಅಂತ ಹೇಳಿದ್ರೆ ಪಾಪ, ಮನೆಯಲ್ಲಿ ಕೂಡ ಹುಳಿ ಹಿಟ್ಟನ್ನು ಇಡಬಾರದು ಎಂಬುದಾಗಿ ಒಂದು ಪಾರಂಪರ್ಯವನ್ನ ತರಬಾರದು. ಹುಳಿಯ ಹಿಟ್ಟು ಎನ್ನುವಂಥದ್ದು ಹೇಳಲ್ಪಟ್ಟಂತಹ ಒಂದು ಗುರುತಷ್ಟೇ. ಆದರೆ ಆ ಹುಳಿ ಹಿಟ್ಟು ತೋರಿಸುವಂತಹ ಗುರುತು ಯಾವುದೋ ಅದುವೇ ಸತ್ಯ. ಉಪದೇಶವನ್ನ ಹುಳಿ ಹಿಟ್ಟು ಅಂತ ಹೇಳಿದ್ರೆ ಉಪದೇಶನ ತಪ್ಪು, ಹುಳಿ ಹಿಟ್ಟು ತಪ್ಪಲ್ಲ. ಅದನ್ನು ಗುರುತುಪಡಿಸುತ್ತಾರೆ ಎನ್ನುವುದನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಇಲ್ಲಾಂದರೆ ನಾವು ಬ್ಲೈಂಡ್ ಆಗಿ ಹುಳಿ ಹಿಟ್ಟು ಎನ್ನುವಂಥದ್ದೇ ಕರ್ತನಿಗೆ ಅಸಹ್ಯ ಎಂಬುದಾಗಿ ಪ್ರಸಂಗ ಮಾಡಕ್ಕೆ ಮುಂದಾಗ್ಬಿಡ್ತೀವಿ. ಕರ್ತನಲ್ಲಿ ಹೇಳ್ತಾರೆ, ಪರಲೋಕ ರಾಜ್ಯವು ಹುಳಿ ಹಿಟ್ಟಿಗೆ ಹೋಲಿಕೆಯಾಗಿದೆ. ಅದನ್ನು ಒಂದು ಸ್ತ್ರೀ ತೆಗೆದು ಪರಿಪೂರ್ಣವಾಗಿ ಹುಳಿಯಾಗುವವರೆಗೂ ಅದನ್ನು 3ರಷ್ಟು ಹಿಟ್ಟಲ್ಲಿ ಒಳಗಿಟ್ಟಳು. ಅದು ಸ್ವಲ್ಪವಾಗಿಯೇ ಇತ್ತು. ಒಂದು ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು 3ರಷ್ಟು ಹಿಟ್ಟಲ್ಲಿ ಅದನ್ನು ಹಾಕಬೇಕಾದ್ರೆ ಬೆಳಗ್ಗೆ 3ರಷ್ಟು ಆ ಹಿಟ್ಟು ಹುಳಿಯಾಯಿತು. ಈ ಪರಲೋಕ ರಾಜ್ಯ ಎನ್ನುವಂಥದ್ದು ಆ ದೊಡ್ಡ ಹಿಟ್ಟಲ್ಲಿ ಅಡಗಿಸಿಡಲ್ಪಡುವಂತಹ ಚಿಕ್ಕ ವಸ್ತು. ಪರಲೋಕ ರಾಜ್ಯ ಒಬ್ಬ ಮನುಷ್ಯನ ಹೃದಯದ ಒಳಗೆ ಬರುವುದಾದರೆ ಅವನ ಮುಖಾಂತರ ದೇವರು ಹೇರಳವಾದವರನ್ನ ಪರಲೋಕ ರಾಜ್ಯದವರಿಗೆ ಸಂಬಂಧಪಟ್ಟವರಾಗಿ ಮಾರ್ಪಡಿಸ್ತಾರೆ. ನಿಜವಾಗಿಯೂ ಒಬ್ಬ ಮನುಷ್ಯನಲ್ಲಿ ರಕ್ಷಣೆ ಬರುವುದಾದರೆ, ನಿಜವಾಗಿಯೂ ಪರಲೋಕ ರಾಜ್ಯದ ಅನುಭವ ಸಂತೋಷ ಬರುವುದಾದರೆ, ಅವನ ಮೂಲಕ ದೇವರು ಅನೇಕರನ್ನ ಪರಲೋಕವಾಸಿಗಳಾಗಿ ಮಾರ್ಪಡಿಸುವುದಕ್ಕೆ, ರಕ್ಷಣೆಯಲ್ಲಿ ಮುನ್ನಡೆಸಲು ಕಾರಣವಾಗುತ್ತದೆ. ಇದೆಲ್ಲ ಹೇಳಿ ಕಲಿಯುವಂಥದ್ದೆಲ್ಲ ಆಟೋಮೆಟಿಕ್ ಆಗಿ ಇದೆಲ್ಲ ಬರುತ್ತೆ. ಪರಲೋಕ ರಾಜ್ಯ ಎನ್ನುವಂತಹ ಹುಳಿಯ ಹಿಟ್ಟು ನಿಮ್ಮಲ್ಲಿರುವುದಾದರೆ ನಿಮ್ಮ ಸುತ್ತಲಿರುವವರನ್ನ ನೀವು ಕರ್ತನಲ್ಲಿ ತರುತ್ತೀರಾ. ನಿಮ್ಮನ್ನರಿಯದೆ ಅವರು ಕೂಡ ಆ ಹುಳಿ ಹಿಟ್ಟಿನಿಂದ, ಆ ಪರಲೋಕದ ಸಂತೋಷದಿಂದ ಅವರು ತುಂಬಲ್ಪಡ್ತಾರೆ. ನಾನು ರಕ್ಷಣೆ ಹೊಂದಿದ ಹೊಸದರಲ್ಲಿ ಇದೆಲ್ಲ ಗೊತ್ತಿಲ್ಲ ನನಗವಾಗ ಬೈಬಲ್ಲೇ ಗೊತ್ತಿಲ್ಲ. ಕ್ರೈಸ್ತ ಕುಟುಂಬದಲ್ಲಿ ಹುಟ್ಟಿದ್ರು ಕೂಡ ಸತ್ಯವೇದ ನನಗೆ ಗೊತ್ತಿಲ್ಲ. ನನ್ನ ಜೀವನ ಬೇರೆ ಥರ ಮಾರ್ಪಟ್ಟಿತ್ತು. ನಾನು ಸುಮ್ಮನೆ ಸ್ಕೂಲ್ನಲ್ಲಿ ಓದುವ ಕಾಲದಲ್ಲಿ ಮಾತ್ರವೇ ಏನೋ ಭಾನುವಾರ ದಿನಗಳಲ್ಲಿ ಸಭೆಗಳಿಗೆ ಓದಂತಹ ನೆನಪಿದೆ ಅಷ್ಟೇ. ಅದರ ನಂತರ ಇಲ್ಲ. ನನ್ನ ಜೀವಿತ ಬೇರೆ ಥರ ಮಾರ್ಪಟ್ಟಿತ್ತು, ಬೈಬಲ್ ಓದಿದ್ದಿಲ್ಲ. ಆದರೆ ರಕ್ಷಣೆ ನನ್ನೊಳಗೆ ಬಂದಾಗ, ಪರಲೋಕ ಸಂತೋಷ ಒಳಗೆ ಬಂದಾಗ ಅದು ನನ್ನನ್ನು ಸುಮ್ಮನಿರಕ್ಕೆ ಬಿಡಲಿಲ್ಲ. ಯಾರೂ ನನಗದನ್ನು ಹೇಳಲಿಲ್ಲ. ನನಗೆ ಸಿಕ್ಕಿರೋದನ್ನು ಮತ್ತೊಬ್ಬನಿಗೆ ಹೋಗಿ ಹೇಳಬೇಕು, ದೇಶ ಪೂರ್ತಿ ಹೊರಟೋಗ್ಬೇಕು, ಯಾರೂ ಹೇಳಲಿಲ್ಲ. ನನ್ನನ್ನು ಮುನ್ನಡೆಸುವುದಕ್ಕೆ ಜನಗಳಿಲ್ಲ. ನಾನು ಇವತ್ತು ಅದನ್ನೇ ಹೇಳ್ತಾ ಇದ್ದೀನಿ. ನನ್ನ ಹಳೆಯ ಜೀವನದಲ್ಲಿ ಒಬ್ಬ ಸುವಾರ್ತಿಕರು ನನ್ನ ಹುಡುಕಿ ಬಂದದ್ದೇ ಇಲ್ಲ. ಒಬ್ಬರು ನನಗೆ ಒಂದು ಕರಪತ್ರವನ್ನು ಕೊಟ್ಟಿದ್ದಿಲ್ಲ. ಒಬ್ಬ ಬೋಧಕನು ಬಂದು ನನಗೆ ಪ್ರಸಂಗ ಮಾಡಲಿಲ್ಲ. ಯಾರು ನನಗೆ ಪ್ರಾರ್ಥನೆ ಕೂಡ ಮಾಡಿದ್ದಿಲ್ಲ. ಯಾರೋ ಒಬ್ಬರೋ ಇಬ್ಬರೋ ಇರ್ಬೋದೇನೋ, ಬೇರೆ ಯಾರು ಪ್ರಾರ್ಥನೆ ಮಾಡಿದ್ರೆ ಕಾಣಿಸ್ಲಿಲ್ಲ. ಕರ್ತನು ತಾನಾಗೆ ನೇರವಾಗಿ ಸಂಧಿಸಿ ನನ್ನ ಮುನ್ನಡೆಸಿದ್ರು. ಆಗಿದ್ದರೆ ನನಗೇನು ಗೊತ್ತಿಲ್ಲ. ಕರ್ತನ ಪ್ರಸನ್ನತೆಯೊಳಗೆ ಬಂದಾಗ, ನಾನು ರಕ್ಷಣೆ ಹೊಂದಿದಾಗ, ಇದೆಲ್ಲ ಯಾರು ನನಗೆ ಹೇಳಿಕೊಡೋದೇ ಆ ಕಾರ್ಯ. ನಾನು ಮೊದಲು ರಕ್ಷಣೆ ಹೊಂದಿ ಬಂದು ಒಂದೇ ವಾರದ ಒಳಗೆ 4-5 ದಿನಗಳ ಒಳಗೆ ನನ್ನ ಸ್ನೇಹಿತರಿಗೆ ನನ್ನ ಸಾಕ್ಷಿ ನೀಡಲು ಮುಂದಾದೆ. ಸ್ನೇಹಿತರನ್ನ ಕರೆದು ಅವರು ಮೊದಲು ನನ್ನ ಸ್ವೀಕರಿಸಲಿಲ್ಲ. ಕಿಂಡಲ್ ಮಾಡಿದರು, ಗೇಲಿ ಮಾಡಿದರು. ಆದರೆ ಅದರ ನಂತರ ಸ್ನೇಹಿತರು ಕೂಟವಾಗಿರಬೇಕಾದ್ರೆ ತಾನೇ ಅವರು ಕಿಂಡಲ್ ಮಾಡ್ತಾರೆ ಅಂತೇಳಿ ವೈಯಕ್ತಿಕವಾಗಿ ಒಬ್ಬೊಬ್ಬರನ್ನ ಭೇಟಿಯಾಗಿ, ವೈಯಕ್ತಿಕವಾಗಿರುವಂಥ ಸಂದರ್ಭಗಳಲ್ಲಿ ನನ್ನ ಹಳೆಯ ಜೀವಿತ ನಿನಗೆ ಗೊತ್ತಿಲ್ವೇನಪ್ಪ, ನಾನೇ ನಿನಗೆ ಹಲವು ಪಾಪದ ಕಾರ್ಯವನ್ನು ಕೂಡ ಕಲಿಸಿಕೊಟ್ಟಿದ್ದೇನೆ. ನಾನು ಈ ರೀತಿ ಬದಲಾದ್ನಲ್ಲ, ಏನು ನಡೆಯಿತು ಎಂಬುದಾಗಿ ಯೋಚನೆ ಮಾಡಲ್ವಾ ಅಂತ ಕೇಳ್ತಿದ್ದೆ. ಏನು ನಡೀತು ಅಂತ ಕೇಳ್ತಾ ಇದ್ರು. ಆಗ ನನ್ನ ಸಾಕ್ಷಿಯನ್ನು ಹೇಳ್ತಾ ಇದ್ದೆ. ಆ ರೀತಿ ಇದ್ದರೆ ದೇವರನ್ನು ನಾವು ನೋಡೋಕ್ಕೆ ಸಾಧ್ಯನಾ, ನಾವು ಮಾತಾಡೋಕ್ಕೆ ಸಾಧ್ಯನಾ ಅಂತ ಕೇಳ್ತಾ ಇದ್ರು. ನೀವು ನಂಬೋದಿಲ್ಲ, ನಾನು ರಕ್ಷಣೆಯ ಸಂತೋಷವನ್ನು ಪಡೆದಂತಹ ಒಂದೇ ತಿಂಗಳಲ್ಲಿ 22 ಮಂದಿಯನ್ನು ರಕ್ಷಣೆ ನಡೆಸಿದೆ. ಅವ್ರನ್ನ ನನ್ನ ಸ್ನೇಹಿತರ ಜೊತೆ ವಿದ್ಯಾಭ್ಯಾಸ ಮಾಡಿದವರು. ಇಷ್ಟಕ್ಕೂ ನನಗೆ ಮಾತಾಡೋಕ್ಕೆ ಬರಲ್ಲ, ಪ್ರಾರ್ಥನೆ ಮಾಡೋಕ್ಕೆ ಬರಲ್ಲ, ಏನೂ ಗೊತ್ತಿರಲಿಲ್ಲ. ಎಲ್ಲರೂ ಬಂದು ಕೂತಿರ್ತಿದ್ವಿ ಒಂದು ಸ್ಕೂಲ್ ಮೈದಾನದಲ್ಲಿ ರಾತ್ರಿಯ ವೇಳೆಯಲ್ಲಿ. ಎಲ್ಲರೂ ಹಾಗೆ ಕೂತಿರ್ತಿದ್ವಿ. ನಾನು ಹಾಗೆ ಮನಸ್ಸಲ್ಲೇ ಪ್ರಾರ್ಥನೆ ಮಾಡ್ತಾ ಇದ್ದೆ. ಹೊರಗೆ ಮಾತಾಡುವ ರೀತಿಯಲ್ಲಿ ನನ್ನ ಹೇಳಕ್ಕೆಲ್ಲ ಬರ್ತಾ ಇರಲಿಲ್ಲ. ಎಲ್ಲ ಪ್ರಾರ್ಥನೆ ಮಾಡಿ ತಲೆ ತಗ್ಗಿಸಿ ದಿಢೀರಂತ ದೇವರ ಹತ್ರ ನಡೆದು ಬರ್ತಾ ಇದ್ರು. ಕೆಲವೊಬ್ರು ಹೇಳ್ತಾ ಇದ್ರು, ಅನ್ಯ ಭಾಷೆಯ ಬಗ್ಗೆ ಮಾತಾಡಬೇಕಾದ್ರಲ್ಲ, ಅದೆಲ್ಲ ಇಲ್ಲ ಕಣ್ರಿ ಅಂತ ಹೇಳೋರು. ನಾನು ಯಾಕೆ ಅನ್ಯ ಭಾಷೆಯನ್ನು ಪೂರ್ಣವಾಗಿ ನಂಬುತ್ತೇನೆ ಅಂತ ಕೇಳಿದ್ರೆ,
ಅನ್ಯ ಭಾಷೆ ಎಂಬುದಾಗಿ ಒಂದು ಇದೆ ಎಂಬುದಾಗಿಯೇ ಅರಿಯದೇ ಇದ್ದಂಥ ನನ್ನ ಸ್ನೇಹಿತರು, ಪಾರಂಪರ್ಯವಾಗಿ ಬೇರೆ ಧರ್ಮದ ಹಿನ್ನೆಲೆಯಲ್ಲಿದ್ದವರು, ಅವರಿಗೆ ಅದರ ಬಗ್ಗೆ ಏನೂ ಗೊತ್ತಿಲ್ಲ, ಕ್ರಿಶ್ಚಿಯಾನಿಟಿ ಬಗ್ಗೆ ಏನೂ ಗೊತ್ತಿಲ್ಲ. ಅವರು ಪ್ರಾರ್ಥನೆಯಲ್ಲಿ ಕುಳಿತು, ನಾನು ಮನಸ್ಸಲ್ಲಿ ಪ್ರಾರ್ಥನೆ ಮಾಡ್ತಿದ್ದೆ, ಹಂಗೆ ಮಾಡ್ತಾನೆ ಇರ್ತಾ ಇದ್ದೆ, ನನಗೆ ಹೊರಗೆ ಹೇಳ ಗೊತ್ತಿಲ್ಲ. ದಿಢೀರಂತ ನೋಡಿದ್ರೆ ಅವರು ಆತ್ಮದಲ್ಲಿ ತುಂಬಲ್ಪಟ್ಟವರಾಗಿ ಅನ್ಯ ಭಾಷೆಯಲ್ಲಿ ಮಾತಾಡ್ತಾ ಇದ್ರು. ನನಗದು ಆಶ್ಚರ್ಯವಾಗಿರ್ತಿತ್ತು. ಅವರಿಗೆ ಯಾರು ಹೇಳ್ಕೊಟ್ಟಿದ್ದು ಇಂಥ ಒಂದು ಭಾಷೆ ಇದೆ ಎಂಬುದಾಗಿ? ಆದ್ದರಿಂದ ನಾನು ಸ್ಟ್ರಾಂಗ್ ಆಗಿ ನಂಬ್ತೀನಿ ಅದನ್ನು. ಅನ್ಯ ಭಾಷೆ ಇದೆ, ಅದು ದೇವರೊಂದಿಗೆ ರಹಸ್ಯಗಳನ್ನು ಮಾತಾಡುವಂಥದ್ದಾಗಿದೆ. ಅನ್ಯ ಭಾಷೆಯನ್ನು ದೇವರೇ ನಮಗೆ ಅನುಗ್ರಹಿಸಿದ್ದಾರೆ ಎಂಬುದಾಗಿ. ಹಾಗಾದರೂ ಹೆಚ್ಚು ಕಡಿಮೆ 22 ಮಂದಿ ನನ್ನೊಂದಿಗೆ ವಿದ್ಯಾಭ್ಯಾಸ ಮಾಡಿದವರು ಸ್ನೇಹಿತರು. ಆಗ ನಮ್ಮ ಕಾಲೇಜಿನಲ್ಲಿ ಒಂದು ವಿದ್ಯಾರ್ಥಿಗಳು ತಂಗುವಂತಹ ಒಂದು ಬಾಯ್ಸ್ ಹಾಸ್ಟೆಲ್ ಇತ್ತು. ಅದರಲ್ಲಿ ಚಿಕ್ಕ ಪ್ರಾರ್ಥನೆಯ ಗುಂಪಿನವರು, ಅವರು ಒಂದು 10-15 ಮಂದಿ ಒಟ್ಟಿಗೆ ಕೂಡಿ ಅವರು ಅಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ರು. ನಾವು 22 ಮಂದಿ, ನಾನು ವಿದ್ಯಾಭ್ಯಾಸ ಮಾಡ್ತಿರ್ಬೇಕಾದ್ರೆ 3ನೇ ವರ್ಷ ಓದ್ತಾ ಇದ್ದೀನಿ, ಆಗ ನಡೆದದ್ದು ಈ ಘಟನೆ. ಆಗ ಅಂಥ ಸಂದರ್ಭದಲ್ಲಿ ನನ್ನ ಸ್ನೇಹಿತರು, ನಾವೊಂದು 22 ಮಂದಿ ಹೊಸದಾಗಿ ನಾವು ರಕ್ಷಣೆ ಹೊಂದಿರೋದು ನೋಡಿ, ಆ ಒಂದು ಕಾಲೇಜಿನ ಹಾಸ್ಟೆಲ್ನಲ್ಲಿ ದೇವರನ್ನ ಚಿಕ್ಕ ಗುಂಪಾಗಿ ಸೇರಿ ಪ್ರಾರ್ಥನೆ ಮಾಡುವ ಒಂದು 10-15 ಮಂದಿ ಇದ್ದರು. ಅವರು ನನ್ನನ್ನು ಕರೆದ್ರು, ನೀನು ಇಲ್ಲಿ ಬಂದು ಈ ರಾತ್ರಿ ಪ್ರೇಯರ್ ನಡೆಸೋಕ್ಕೆ ಸಾಧ್ಯನಾ ಅಂತ ಕೇಳಿದ್ರು. ನನಗೆ ಪ್ರೇಯರೆಲ್ಲ ಹೇಳಿ ನಡೆಸೋಕ್ಕೆ ಬರಲ್ಲ, ನಾನು ಬರ್ತೀನಿ ಎಂಬುದಾಗಿ ನಾವು ಹೋದ್ವಿ. ಅವರು ಸುಮ್ಮನೆ ಪ್ರಾರ್ಥನೆ ಮಾತ್ರ ಮಾಡ್ತಾ ಇದ್ರು. ನಾವು ಅವತ್ತು ಹೋದ ದಿನದಲ್ಲಿ ದೇವರು, ನಾವಲ್ಲಿ ಏನು ಮಾಡಲಿಲ್ಲ, ಏನೂ ಹೇಳಲಿಲ್ಲ, ಅವರು ನಡೆಸ್ತಾ ಇದ್ದಾರೆ, ಮನಸ್ಸಲ್ಲಿ ನಾವು ಪ್ರಾರ್ಥನೆ ಮಾಡ್ತಾನೆ ಇದ್ದೀವಿ. ನನ್ನ ಸ್ನೇಹಿತರು ಅನ್ಯ ಭಾಷೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದಾರೆ. ದಿಢೀರಂತ 10-15 ಮಂದಿ ಕೂಡ ಸೇರಿ ಆ ಗುಂಪಲ್ಲಿದ್ದವರು ಅಷ್ಟು ಮಂದಿ ಅಭಿಷೇಕಿಸಲ್ಪಟ್ಟರು. ಇದನ್ನು ಕಣ್ಣಾರೆ ನೋಡಿ, ಈ ಉಳಿಯಾದ ಹಿಟ್ಟು ಸುಮ್ಮನೆ ಇರಲ್ಲ, ಅದಕ್ಕೋಸ್ಕರವಾಗಿ ಓಡೋದೆಲ್ಲ ಬೇಕಾಗಿಲ್ಲ. ಉಳಿಯಾದ ಹಿಟ್ಟನ್ನು ಇಟ್ಕೊಂಡಿದ್ರೆ ಸಾಕು ನೀವು, ಅದು ಅನೇಕರನ್ನ ಉಳಿಯಾಗುವಂತೆ ಮಾಡುತ್ತೆ. ಅದನ್ನೇ ದೇವರ ವಾಕ್ಯ ಹೇಳುತ್ತದೆ. ಆ ರೀತಿ ನಿಮ್ಮ ಜೀವನದ ಮುಖಾಂತರವಾಗಿ ಒಬ್ಬರು ಮಾರ್ಪಡಲಿಲ್ಲ ಅಂದರೆ ನೀವು ಎಲ್ಲೋ ತಪ್ಪು ಮಾಡ್ತೀರಾ ಅಂತ ಅರ್ಥ. ನಾನು ರಕ್ಷಣೆ ಹೊಂದಿದ್ದೇನೆ ಕಣ್ರಿ, ನಾನಾಯ್ತು ಒಂದು ಕೆಲಸ ಆಯಿತು ಅಂತ ಇದ್ದೀನಿ, ನನ್ನ ಮೂಲಕವಾಗಿ ಒಬ್ಬರು ದೇವರನ್ನು ಸ್ವೀಕರಿಸಿಕೊಂಡ್ರು, ಆ ರೀತಿ ಅಲ್ಲ. ನಾನು ನನ್ನಷ್ಟಕ್ಕೆ ಚೆನ್ನಾಗಿದ್ದೀನಿ ಅಂದರೆ ತಪ್ಪು. ಏಕೆಂದರೆ ಉಳಿ ಹಿಟ್ಟು ಇದ್ದರೆ ಖಂಡಿತವಾಗಿ ತನ್ನನ್ನು ಸೇರಿದ ಎಳ್ಳ ಹಿಟ್ಟನ್ನು ಅದು ಉಳಿ ಮಾಡುತ್ತೆ. ಕೆಲವು ದಿನಗಳ ಒಳಗೆ, ಆಗ ನಾನು ಮಾತಾಡೋಕ್ಕೂ ಗೊತ್ತಿಲ್ಲ, ದೇವ್ರ ಬಳಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ದೇವರೇ ಹಿಂಗೆಲ್ಲ ಬರ್ತಾರಲ್ಲ, ಒಂದು 4 ಮಾತು ಹೇಳಕ್ಕೆ ಬರ್ತಿಲ್ವ ನನಗೆ, ನಿನ್ನ ಸಾಕ್ಷಿಯನ್ನು ಹೇಳು. ನನ್ನ ಸಾಕ್ಷಿಯನ್ನು ಮಾತ್ರ ಆಗಾಗ ಸ್ವಲ್ಪ ಕಷ್ಟಪಟ್ಟು ಹೇಳ್ತಾ ಇದ್ದೆ. ನನ್ನ ಜೀವಿತ ಅವರಿಗೆ ಗೊತ್ತಿರೋದ್ರಿಂದ ಕೆಲವು ದಿನಗಳ ಒಳಗೆ ನಮ್ಮ ಊರಲ್ಲಿರುವಂತಹ ಲೋಕಲ್ ಸಭೆಗೆ ಸೇರಿದವರು ಕೆಲವರು ಬಂದು, ಎಲ್ಲೇನು ನಡೀತಾ ಇದೆ, ಹೊಸದಾಗೆಲ್ಲ ಭಾಷೆ ಮಾತಾಡ್ತಿದ್ರಲ್ಲ, ನಾನು ಹೇಳ್ತಾ ಇರ್ಬೋದು 1978ನೇ ವರ್ಷದಲ್ಲಿ. ಆವಾಗೆಲ್ಲ ಬಹಳ ಸಭೆಗಳಲ್ಲೆಲ್ಲ ಅವರೆಲ್ಲ ಬಂದರು. ಸ್ವಲ್ಪ ದಿನದಲ್ಲಿ ನೀವು ನೋಡುವುದಾದರೆ 150-200 ಮಂದಿ ತನಕ ನಮ್ಮ ಮನೆ ಮಹಡಿಯಲ್ಲೇ ಪ್ರಾರ್ಥನೆ ನಡೆಸ್ತಾ ಇದ್ವಿ. ಸ್ಥಳ ಸಾಲ್ತಿರಲಿಲ್ಲ, ಶಿಫ್ಟ್ ಆಗಿ ಬರ್ತಾ ಇದ್ವಿ. ಮಧ್ಯಾಹ್ನದಲ್ಲಿ ಗ್ರೂಪ್ ಬರ್ತಾರೆ, ಸಾಯಂಕಾಲ ಒಂದು ಗ್ರೂಪ್ ಬರ್ತಾರೆ. ಇಷ್ಟಕ್ಕೂ ಕೂಡ ನನಗೆ ಮಾತಾಡಕ್ಕೆ ಬರಲ್ಲ, ಇವತ್ತರ ವಾಕ್ಯವನ್ನು ತೆಗೆದು ಹೇಳಕ್ಕೆ ಗೊತ್ತಿಲ್ಲ, ಸರಿಯಾಗಿ ಪ್ರಾರ್ಥನೆ ಮಾಡೋಕ್ಕೆ ಬರ್ತಿಲ್ಲ ನನಗೆ. 1-2 ಮಾತಾಡಿ ಹಾಗೆ ಅನ್ಯ ಭಾಷೆಯೇ ಮಾತಾಡುವಂಥದ್ದು. ಕರ್ತನು ಅಷ್ಟರಲ್ಲಿ ಕೆಲವರ ಪಾಪವನ್ನು ಅವರು ತೋರಿಸಿ ಅವರೆಲ್ಲ ಎದೆ ಬಡ್ಕೊಂಡು ಪಾಪಿ 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 ಅಂತ ಹೇಳ್ತಾ ಇದ್ರು. ಆಗ ನಿಮ್ಮಲ್ಲಿ ಆ ಪರಲೋಕದ ಸ್ವಾರೂಪ್ಯ ಉಳಿ ಇಟ್ಟಿದ್ದರೆ ಖಂಡಿತವಾಗಿ ನಿಮ್ಮ ಮೂಲಕ ಬೇರೆಯವರು ಕೂಡ ಸ್ವಾರೂಪ್ಯವನ್ನು ಧರಿಸುವರು. ಆ ರೀತಿ ಯಾರೂ ಬರಲಿಲ್ಲ, ನಾನು ಮಾತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ಹೇಳಿದರೆ ಏನೋ ತಪ್ಪಿದೆ ಅಂತ ಅರ್ಥ. ಈ ಪರಲೋಕದ ಉಳಿಯ ಇಟ್ಟು ಅದು ನಿಮಗೆ ಸಂಬಂಧಪಟ್ಟವರನ್ನು ಉಳಿ ಮಾಡುತ್ತೆ. ಕರ್ತನಾದ ಯೇಸು ಕ್ರಿಸ್ತನನ್ನು ನೀನು ನಂಬಬೇಕು, ಆಗ ನೀನು ನಿನ್ನ ಮನೆಯವರು ರಕ್ಷಣೆಯ ಹೊಂದುತ್ತೀರಾ. ಕೆಲವು ಕಡೆ ನೋಡುವುದಾದರೆ ಹೊರಗೆ ಹೋಗಿ ಸೇವೆ ಮಾಡ್ತೇನೆ ಎಂಬುದಾಗಿ ಹೇಳ್ತಾರೆ, ಕುಟುಂಬ ರಕ್ಷಣೆ ಹೊಂದದೇ ಇರ್ತಾರೆ. ನಾನು ಬಂದ ನಂತರ ನನ್ನ ಕುಟುಂಬದಲ್ಲಿ ಅದರ ನಂತರವೇ ನನ್ನ ತಂದೆಯವರ ರಕ್ಷಣೆಯನ್ನು ಹೊಂದಿದರು. ನಾನು ಇದೇ ರೀತಿ ಮಾಡುವಂತಹ ಪ್ರಾರ್ಥನೆಯನ್ನು ಕುಟುಂಬ ಪ್ರಾರ್ಥನೆಯಾಗಿ ಮಾಡಬೇಕಾದರೆ ನನ್ನ ತಂದೆಯವರು ಅಭಿಷೇಕಿಸಲ್ಪಟ್ಟವರಾದರು, ನನ್ನ ಹಿರಿಯ ಸಹೋದರಿಯರು ಅಭಿಷೇಕಿಸಲ್ಪಟ್ಟವರಾದರು, ನನ್ನ ತಮ್ಮನ್ನು ಅಭಿಷೇಕಿಸಲ್ಪಟ್ಟವನಾದನು. ಆಗ ಒಬ್ಬರು ಒಳಗೆ ಬರುವಂತಹ ಪರಲೋಕದ ಆ ಸಂತೋಷ ನಮ್ಮ ಸುತ್ತಲಿರುವವರನ್ನು ಉಳಿಯಾಗುವಂತೆ ಮಾಡುತ್ತೆ. ಆ ರೀತಿ ಉಳಿಯಾಗಿಸುವಂತೆ ಮಾಡುವುದೇ ಪರಲೋಕದ ಒಂದು ಉಳಿಯ ಇಟ್ಟು. ಹಾಗಾದರೆ ಅದು ನಮ್ಮೊಳಗಿದೆಯಾ? ಅದನ್ನು ನಾವು ನೋಡಬೇಕು. ಮುಂದಿನ ಕಾರ್ಯವನ್ನು ನೋಡಿರಿ. ಉಳಿಯ ಇಟ್ಟು ಯಾವುದಕ್ಕೆ ಗುರುತಾಗಿದೆ ಅಂತ ಕೇಳಿದರೆ, ತಾನು ಸೇರಿರುವ ಎಲ್ಲವನ್ನು ಉಳಿ ಮಾಡುತ್ತೆ. ತದ್ವಿರುದ್ಧವಾಗಿರುವ ಕಾರ್ಯ ಕೇಳಲ್ಪಟ್ಟಂತಹ ಉಳಿಯ ಇಟ್ಟು ತನ್ನ ಸುತ್ತಲಿರುವ ಎಲ್ಲರನ್ನ ತದ್ವಿರುದ್ಧವಾಗಿರುವ ಆ ಪ್ರಭಾವದಲ್ಲಿ ಎಳ್ಕೊಂಡು ಹೋಗುತ್ತೆ. ನೇರವಾಗಿ ಹೇಳಲ್ಪಟ್ಟಂತಹ ಪರಲೋಕದಂತಹ ಉಳಿಯ ಇಟ್ಟು ನಿಮ್ಮ ಸುತ್ತಲಿರುವವರನ್ನ
ಅವರನ್ನು ಕೂಡ ಹುಳಿಯಾಗುವಂತೆ ಮಾಡುತ್ತೆ. ಅವರಿಗೆ ಸ್ವಾರೂಪ್ಯದಲ್ಲಿ ಅದು ತರುತ್ತೆ. ಹುಳಿಯ ಹಿಟ್ಟಿನ ಸಾಮಾನ್ಯ ಗುಣವೇನೆಂದರೆ ತಾನು ಸೇರಿರುವ ಎಲ್ಲವನ್ನ ಹುಳಿ ಮಾಡುತ್ತೆ. ತಾನು ಸೇರಿರುವ ಎಲ್ಲವನ್ನ. ಮತ್ತೊಂದರಲ್ಲಿ ಏನು ನೋಡಬೇಕು ಅಂದರೆ ಹುಳಿಯ ಹಿಟ್ಟು ಸೇರಾಗಿ ಸೇರಿಸಬೇಕು ಅಂತ ಅವಶ್ಯಕತೆ ಇಲ್ಲ. ಸ್ವಲ್ಪ ಹುಳಿ ಹಿಟ್ಟು, ಸ್ವಲ್ಪ ಚಿಕ್ಕ ಕಾರ್ಯ. ಹಾಗಾದರೆ ಚಿಕ್ಕ ಕಾರ್ಯದ ಕುರಿತಾಗಿ ಬಹಳ ಗಮನವಾಗಿರಬೇಕು. ತದ್ವಿರುದ್ಧವಾಗಿ ಹೇಳಲ್ಪಟ್ಟಂತಹ ಪರಲೋಕ ಎನ್ನುವಂತಹ ಹುಳಿ ಹಿಟ್ಟನ್ನು ಬಿಡಿ, ನಾವು ತದ್ವಿರುದ್ಧವಾಗಿರುವ ಹುಳಿ ಹಿಟ್ಟಿನ ಬಗ್ಗೆ ನೋಡೋಣ. ಈ ಹುಳಿ ಹಿಟ್ಟನ್ನು ನೀವು ನೋಡಬೇಕಾದ್ರೆ, ಒಂದು ಹಿಟ್ಟನ್ನು ಹುಳಿ ಮಾಡಬೇಕು ಅಂದರೆ 3 ಸೇರು ಹಿಟ್ಟಿಗೆ 3 ಸೇರು ಹುಳಿ ಹಿಟ್ಟು ಯಾರೂ ಹಾಕಲ್ಲ. ಸ್ವಲ್ಪ ಹುಳಿ ಹಿಟ್ಟು ಒಂದು ಚಿಕ್ಕ ಕಪ್ಪಲ್ಲಿ ಒಳಗೆ ಹಾಕಿದ್ರೆ ಸಾಕು, ಹುಳಿಯಾಗುತ್ತೆ. ಹಳ್ಳಿಗಳಲ್ಲಿ ಈ ಎಪ್ಪಾಕಿ ಇಡೋದು ಅಂತ ಹೇಳ್ತಾರೆ ನೋಡಿ. ಮನೆಯಲ್ಲಿರುವಂತಹ ಆ ಒಂದು ಮೊಸರು, ಹಾಲು, ಬಾಕಿಯಾದ ಹಾಲಲ್ಲಿ ಸ್ವಲ್ಪ ಎಪ್ಪನ್ನ ಹುಳಿಯಾಗಿರುವಂಥದ್ದನ್ನು ಒಳಗೆ ರಾತ್ರಿ ಇಟ್ಬಿಡ್ತಾರೆ. ಬೆಳಗ್ಗೆ ನೋಡಿದ್ರೆ ಎಲ್ಲವೂ ಹಾಗೆ ಹುಳಿಯಾಗಿ ಮಾರ್ಪಟ್ಟು ಎಲ್ಲ ಮೊಸರಾಗಿರುತ್ತೆ. ನಿಮಗೆ ಗೊತ್ತಿಲ್ಲದಿರೋದೇನೂ ಇಲ್ಲ. ಹಾಗಾದರೆ ಎಷ್ಟು ಅದಕ್ಕೆ ಅದರ ಹಿಂದೆ ಎಷ್ಟು ಮೊಸರಾಗ್ತಾ ಇದ್ರಿ? ಇಷ್ಟೇ ಎಪ್ಪಲ್ವಾ? 4 ಲೀಟ್ರ್ ಹಾಲಿಗೆ ಎಷ್ಟು ಸಾಕು. ಹಾಗಾದರೆ ಸ್ವಲ್ಪ ಕಾರ್ಯ ಇದ್ದರೂ ಕೂಡ ಅದು ಎಲ್ಲವನ್ನು ಹುಳಿಯಾಗುವಂತೆ ಮಾಡುತ್ತೆ. ನಾವು ಈ ಚಿಕ್ಕ ಪಾಪ ತಾನೇ ಅದು, ಇದು ಒಂದು ಚಿಕ್ಕ ವಿಷಯ ತಾನೇ ಎಂಬುದಾಗಿ ಆಲಸ್ಯವಾಗಿದ್ದರೆ ಅದು ಪೂರ್ಣವಾಗಿ ಹುಳಿಯಾಗಿಸುವಂತೆ ಮಾಡುತ್ತೆ ಎಂಬುದಾಗಿ ದೇವರ ಸತ್ಯವೇದ ನಮಗೆ ಹೇಳುವಂಥದ್ದಾಗಿದೆ. ಅದರ ಒಂದು ಅಳತೆ ಬಂದು ಸ್ವಲ್ಪವೇ. ಹುಳಿಯ ಹಿಟ್ಟಿನ ಗುಣಾತಿಶಯ ಅದು ಎಲ್ಲಿ ಹೋಗಿ ಸೇರುತ್ತದೋ ಆ ಸ್ಥಳ ಪೂರ್ತಿಯಾಗಿ ಹುಳಿಯಾಗುವಂತೆ ಮಾಡಿಸುತ್ತೆ. ಹಾಗಾಗಿ ಕರ್ತನು ಗಮನವಾಗಿರಿ ಎಂಬುದಾಗಿ ಅವರು ಹೇಳೋದನ್ನು ನಾವು ನೋಡ್ತೀವಿ. ನೋಡಿ, ಹುಳಿಯ ಹಿಟ್ಟಿನ ಗುಣಾತಿಶಯ ಕುರಿತಾಗಿ ಆ ಹಿಟ್ಟು ಪೂರ್ತಿಯಾಗಿ ಹುಳಿಯಾಗುವಂತೆ ಮಾಡುತ್ತೆ ಎಂಬುದಾಗಿ 1 ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 6ನೇ ವಾಕ್ಯ, ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 33ನೇ ವಾಕ್ಯವೇ ಹೇಳುತ್ತದೆ. ಅದರಲ್ಲಿ 6ನೇ ವಾಕ್ಯ ಏನು ಹೇಳುತ್ತೆ ಅಂತ ನೋಡುವುದಾದರೆ 1 ಕೊರಿಂಥ 5:6ರಲ್ಲಿ, ನೀವು ಇಚ್ಛಿಸಿಕೊಳ್ಳುವುದು ಒಳ್ಳೆಯದಲ್ಲ, ಸ್ವಲ್ಪ ಎನ್ನುವಂತಹ ಪದವನ್ನು ಗಮನಿಸಿ. ಸ್ವಲ್ಪ ಹುಳಿಯ ಹಿಟ್ಟು ಇರುವ ಹಿಟ್ಟನ್ನು ಪೂರ್ತಿಯಾಗಿ ಹುಳಿ ಮಾಡುತ್ತೆ ಅಂತ ಗೊತ್ತಿಲ್ಲವೇ? ಎಲ್ಲ ಹುಳಿಯಾಗಿದ್ರೂ ಅದು ದೊಡ್ಡದಲ್ಲ, ಅದು ಸ್ವಲ್ಪವಾಗಿದ್ರೂ ಕೂಡ ಹುಳಿಯಾಗಿ ಮಾರ್ಪಡಿಸುತ್ತೆ. ಆದ್ದರಿಂದ ಪಾಪ ಎನ್ನುವುದು ಚಿಕ್ಕ ಪಾಪವಾಗಿದ್ದರೂ ಅದು ಪೂರ್ಣ ಜೀವನ ಚಕ್ರವನ್ನೇ ನಿರ್ಮೂಲ ಮಾಡುತ್ತದೆ. ಯಾಕೋಬನ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತಾರೆ, ನಾಲಿಗೆಯು ಒಂದು ಚಿಕ್ಕ ಬೆಂಕಿಯಷ್ಟೇ. ಅದು ನಮ್ಮ ದೇಹದಲ್ಲಿ ಚಿಕ್ಕ ಅಂಗವಾಗಿದ್ದರೂ ಕೂಡ ಅದನ್ನು ಸರಿಯಾಗಿ ಉಪಯೋಗ ಮಾಡೋಕ್ಕಾಗುತ್ತಿಲ್ಲ ಅಂದರೆ ನಿಮ್ಮ ಜೀವನ ಚಕ್ರವನ್ನೇ ನಿರ್ಮೂಲ ಮಾಡುತ್ತೆ. ಜೀವನವು ಮರಣವು ನಾಲಿಗೆಯ ವಶ ಎಂಬುದಾಗಿ ವಾಕ್ಯ ಹೇಳುತ್ತೆ. ನಾನು ಒಂದು ಒಳ್ಳೆಯ ವಾಕ್ಯವನ್ನು ಹೇಳ್ಬೋದು ಅಥವಾ ಒಬ್ಬನನ್ನು ಗಾಯಪಡಿಸುವಂತಹ ಮಾತನ್ನು ಮಾತಾಡಬಹುದು. ನಾಲಿಗೆ ಚಿಕ್ಕ ಅವಯವವೇ, ನಿಮ್ಮ ದೇಹದಲ್ಲಿಯೇ ಚಿಕ್ಕ ಅವಯವ ನಮ್ಮ ನಾಲಿಗೆಯೇ. ಅದನ್ನು ಗಮನವಾಗಿ ಕೈಯಾಳದಿದ್ದರೆ ನಮ್ಮ ಜೀವನ ಚಕ್ರ ಪೂರ್ತಿಯಾಗಿ ನಾಶ ಮಾಡುತ್ತೆ ಎಂಬುದಾಗಿ ನಮಗೆ ಎಚ್ಚರಿಕೆಯನ್ನು ಹೇಳುತ್ತದೆ. ಹಾಗಾದರೆ ಚಿಕ್ಕ ಕಾರ್ಯವನ್ನು ಹೇಳಿ ಗಮನಹೀನವಾಗಿ ನಾವಿರಬಾರ್ದು, ಬಹಳ ಗಮನವಾಗಿ ನೋಡಬೇಕು. ಚಿಕ್ಕ ಕಾರ್ಯಗಳಿಗೆ ಗುರುತಾಗಿಯೇ ಇದು ತೋರಿಸಲ್ಪಟ್ಟಿದೆ. ಅಷ್ಟು ಮಾತ್ರವಲ್ಲ, ಒಂದು ಸಭೆಯಲ್ಲಿ ಅಂತ ಇಟ್ಕೊಳ್ಳಿ. ಒಂದು ಸಭೆಯಲ್ಲಿ ಒಬ್ಬರೋ ಇಬ್ಬರೋ, ಒಂದು 2-3 ಜನ ಮಾತ್ರ ಸ್ವಲ್ಪ ರೀತಿಯಾಗಿ ಅವರು ಸ್ವಲ್ಪ ಎದ್ವತದ್ವರು ಇರ್ತಾರೆ ಇಟ್ಕೊಳ್ಳಿ. ಸಭೆ ಚೆನ್ನಾಗಿದೆ, ಅವರು ಒಳ್ಳೆಯವರಂತೆ ಒಳಗೆ ಬಂದು ಒಂದು 2 ಅವರ ಗುಣಾತಿಶಯ ಆ ರೀತಿ ಒಳಗಿರೋರು ಬಂದರೆ ಏನಾಗುತ್ತೆ, ಸ್ವಲ್ಪ ದಿನದಲ್ಲಿ ಸಭೆ ಪೂರ್ತಿಯಾಗಿ ಅವರು ಹಾಳು ಮಾಡಿಬಿಡ್ತಾರೆ. ಆದ್ದರಿಂದ ಏನು ಮಾಡಬೇಕು? ದಯೆ ದಾಕ್ಷಿಣ್ಯವಿಲ್ಲದೆ ಹುಳಿಯಾದಂತಹ ಹಿಟ್ಟನ್ನು ನಾವು ನೋಡಬೇಕಾದ್ರೆ ಅವುಗಳನ್ನು ತೆಗೆದುಹಾಕಬೇಕು. ಅಯ್ಯೋ, ಅವರಿದ್ರೆ ನಮಗೆ ಪ್ರಯೋಜನವಾಗಿರುತ್ತಲ್ಲವೇ, ಅವರು ಬಹಳ ಕಾಣಿಕೆ ಕೊಡ್ತಾರಲ್ಲ, ಅವರನ್ನಿಟ್ಟು ಬಹಳ ಕಾರ್ಯವನ್ನು ಮಾಡೋಕ್ಕಾಗುತ್ತಲ್ಲ. ಅವರ ಬಲಹೀನತೆ ಚಿಕ್ಕ ಚಿಕ್ಕ ಪಾಪವಿದೆ. ಅಲ್ಲಿ ಹೋಗಿ ಒಬ್ಬರ ಬಳಿ ಒಬ್ಬರು ಕೊರತೆ ಹೇಳುವಂಥದ್ದು, ಚಾಡಿ ಹೇಳುವಂಥದ್ದು ಇರಲಿ ಬಿಡಿ ಎಂಬುದಾಗಿ ನೀವು ಸುಮ್ಮನೆ ಅದನ್ನು ಬಿಟ್ಬಿಟ್ರೆ ಅದು ಹುಳಿಯ ಹಿಟ್ಟು. ಅವರು ಪ್ಲ್ಯಾನ್ ಮಾಡೋದಿಲ್ಲ, ಅವರು ಸ್ವಭಾವಕ್ಕನುಸಾರವಾಗಿ ಅವರು ಸಭೆಯನ್ನೇ ಹುಳಿ ಮಾಡಿಬಿಡ್ತಾರೆ. ಹಾಗಾಗಿ ಒಂದು ಮಂದೆಯನ್ನು ಮೇಯಿಸುವವರು, ಒಬ್ಬ ಸೇವೆಯನ್ನು ಮಾಡುವವರು, ಒಂದು ದೊಡ್ಡ ನಿರ್ವಹಣೆಯನ್ನು ಮಾಡುವವರು ಬಹಳ ಗಮನವಾಗಿರಬೇಕು. ಒಬ್ಬರಲ್ಲಿ ಒಂದು ಹುಳಿಯ ಹಿಟ್ಟು ಇರುವುದಾದರೆ ಅದು ಆ ಸೇವೆಯನ್ನೇ ಕೆಡಿಸುತ್ತೆ. ಅವರೆಷ್ಟು ದೊಡ್ಡ ಮುಖ್ಯತ್ವವುಳ್ಳವರಾಗಿದ್ದರೂ ಪರವಾಗಿಲ್ಲ, ಅವರ ಮೂಲಕ ನಮಗೆ ಎಷ್ಟೊಂದು ಒಳ್ಳೆ ಸಿಕ್ಕಿದ್ರೂ ಪರವಾಗಿಲ್ಲ, ಅವನಲ್ಲಿರುವಂಥ ಹುಳಿಯ ಹಿಟ್ಟು ಹಾಗಾದರೆ ನಾವು ಗಮನವಾಗಿ ಕಣ್ಗಾಣಿಸಬೇಕು. ಹಾಗಾದರೆ ಸತ್ಯವೇದ ನಮಗೆ ಹೇಳುವುದನ್ನು ನೀವು ಗಮನಿಸಿ ನೋಡಿರಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 15ನೇ ವಾಕ್ಯ.
ಇಬ್ರಿಯರಿಗೆ 12:15 ಏನ್ ಹೇಳುತ್ತೆ ಅಂತ ಗೊತ್ತಾ? ಒಬ್ಬನು ದೇವರ ಕೃಪೆಯನ್ನ ಕಳಕೊಳ್ಳದ ಹಾಗೆ ಯಾವ ವಿಷವುಳ್ಳ ಬೇರು ಒಬ್ಬನಲ್ಲಿ ಚಿಗುರಿ ಸಭೆಯನ್ನ ಅದು ಕೆಡಿಸದ ಹಾಗೆ ಒಂದು ಕಹಿಯಾಗಿರುವ ವಿಷದ ಬೇರು ಒಬ್ಬನಲ್ಲಿ ಬರುತ್ತೆ. ಆದರೆ ಬಾಧಿಸಲ್ಪಡುವುದು ಎಲ್ಲಿಗೆ ಅಂತ ನೋಡಿದ್ರೆ ಸಭೆಗೆ ಅದು ಬಾಧೆಯಾಗುತ್ತಂತೆ. ಇದುವೇ ಆ ಉಳಿಯ ಇಟ್ಟು ಅಂಥವರು ಒಳಗೆ ಇದ್ದು ಕಲಹವನ್ನ ಎಬ್ಬಿಸ್ತಾರೆ. ಇಸ್ರಾಯೇಲ್ ಜನಗಳು ಐಗುಪ್ತದಿಂದ ಅವರು ಹೊರಟಾಗ ದಾತಾನನು ಕೋರಹನು ಅಂತ ಇಬ್ಬರು. ಅವನಿಗೇನೆಂದ್ರೆ ದೇವರ ಯೋಜನೆ ಬಗ್ಗೆ ಚಿಂತೆ ಇಲ್ಲ. ಅವರಿಗೇನೆಂದ್ರೆ ಮೋಶೆಯು ಮೋಶೆಯ ಕುಟುಂಬಕ್ಕೆ ಸೇರಿದವರು, ಅವರು ನಮ್ಮನ್ನು ಅಡಗಿಸಿ ಆಳುವಂಥದ್ದ. ಯಾಕೆ ನಮ್ಗೆ ಜಾಗ ಸಿಗಬಾರ್ದ? ನೀವು ಚೆನ್ನಾಗಿ ವಾಕ್ಯವನ್ನು ಓದ್ ನೋಡಿ, ಅದುವೇ ಸತ್ಯ. ಅಲ್ಲಿ ಮೋಶೆ ತನ್ನ ಕುಟುಂಬ ಎನ್ನುವುದಕ್ಕಾಗಿ ಅಲ್ಲ, ಆ ಸೇವೆಯ ಒಂದು ರಚನೆ ಕರುವಿಕೆ ಯಾರಿಗಿದೆ ಅಂತ ನೋಡಿ ಅವರು ಮಾಡಿದ್ರು ಅದನ್ನ. ಈ ಕೊರಹನು ದಾತನನ್ನು ಆಗಾಗ ಜನಗಳ ಒಳಗೆ ಈ ಕಾರ್ಯಗಳನ್ನು ಪ್ರೇರೇಪಿಸ್ತಾ ಇದ್ರು ಅವರು. ನೀವು ನಮ್ಮನ್ನು ಆಳ್ವಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ಅಡಗಿಸಿ ಆಳ್ವಿಕೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ? ನೀವು ಹೇಳುವುದಕ್ಕೆಲ್ಲ ನಾವು ನಿಯಂತ್ರಿಸಲ್ಪಡಬೇಕು ಅಂತ ಅನ್ಕೊಂಡಿದ್ದೀರಾ? ಆ ರೀತಿಯಾಗಿ ಅವರು ಮಾತಾಡೋಕ್ಕೆ ಮುಂದಾದಾಗ ಕೊರಹನು ದಾತನನ್ನು ಅನೇಕರು ಹಿಂಬಾಲಿಸಲು ಮುಂದಾದರು. ಅವರಿಗೆ ಏನು ಕೋಪ ಅಂತ ಕೇಳಿದರೆ, ನನಗೆ ಏಕೆ ಸಮ ಅಂತಸ್ತನ್ನು ಕೊಡಲಿಲ್ಲ, ಸಮ ಹಕ್ಕನ್ನು ಕೊಡಲಿಲ್ಲ? ಈ ಕೊರಹನು ದಾತನನ್ನು ಒಳಗಿಟ್ಟು ಉಳಿಯಿಟ್ಟನ್ನು ಒಳಗಿಟ್ಕೊಂಡೇ ಈ 35 ಲಕ್ಷ ಮಂದಿ ಮುಂದೆ ಬರ್ತಾ ಇದ್ದಾರೆ. ಆಗ ಇವರಿಗೇನೆಂದರೆ, ಮೋಶೆಯ ಕುಟುಂಬ, ಅವರ ಸಹೋದರ ಹಿರಿಯ ಅಕ್ಕ ಇದ್ದಾರೆ, ಅವರ ಪ್ರವಾದಿ, ಅವರ ಹಿರಿಯ ಸಹೋದರನು ಕೂಡ ಜೊತೆ ಹುಟ್ಟಿದಂತಹ ಸಹೋದರ ಆರೋನ್ ಇದ್ದಾನೆ, ಅವನು ಪ್ರಧಾನ ಯಾಜಕ. ಇವರು ಬಂದು ಮುನ್ನಡೆಸುವುದು ಏನಯ್ಯ ನಡೀತಿದೆ ಇಲ್ಲಿ? ಏನು ನಡೀತಾ ಇದೆ? ನೀವು ಹೇಳೋದನ್ನ ನಾವು ಕೇಳ್ತಿರ್ಬೇಕಲ್ಲಿ. ನೀನು ಒಳ್ಳೆ ವಾಕ್ಯವನ್ನು ಓದಿ ನೋಡಿ, ಇದುವೇ ಸತ್ಯ. ಅವರು ಮಾತಾಡಿದರು, ಎಷ್ಟರ ಮಟ್ಟಿಗೆ ನೀವು ನಮ್ಮ ಮೇಲೆ ಹೆಚ್ಚಿಸ್ಕೊಳ್ತಾನೆ ಇರ್ತೀರಾ? ಕರ್ತನು ನನ್ನ ಬಳಿ ಮಾತಾಡಲ್ವಾ? ನಮ್ಮನ್ನು ಉಪಯೋಗಿಸುವುದಿಲ್ಲವಾ ಎಂಬುದಾಗಿ ದೇವರ ಯೋಜನೆಯನ್ನ ಅರ್ಥ ಮಾಡಿಕೊಳ್ಳದೆ ಜನಗಳನ್ನು ಪ್ರೇರೇಪಿಸಿದರು. ಅವರು ಹೇಳುವುದನ್ನ ಕೇಳಿ ನಂಬಿ ಒಂದು ಕೂಟ. ಮೋಶೆಗೆ ಅದಕ್ಕಿಂತ ಮೇಲೆ ಸಹಿಸ್ಕೊಳಕ್ಕಾಗಲಿಲ್ಲ. ಅಂಥ ವಿಷಯವನ್ನ ಹಬ್ಬಿಸಿ ಜನಗಳನ್ನ ಕೆಡಿಸಿ ಎಲ್ಲರೂ ನಮ್ಮ ವಿರುದ್ಧವಾಗಿ ಕಲ್ಲಿ ತೆಗೆದುಕೊಳ್ಳುವಂತೆ ಮಾಡಿದ್ರಲ್ಲ. ಕೊನೆಯದಾಗಿ ಹೇಳ್ತಾರೆ, ಅಪ್ಪ, ನಾನು ಏನು ಹೇಳಿ ನಿರೂಪಿಸಕ್ಕೆ ನಾನು ಇಷ್ಟಪಡಲಿಲ್ಲ. ನೀವು ನಿಮ್ಮ ಗುಡಾರವಿಟ್ಟು ಹೊರಗೆ ಬನ್ನಿರಿ. ದೇವರು ನಮ್ಮ ಜೊತೆ ಇದ್ದರೆ ಅವರು ಅದನ್ನು ಗುರುತಿನ ಮುಖಾಂತರವಾಗಿ ನಿಮಗೆ ತೋರಿಸಲಿ. ಒಂದು ಗೀಟ್ ಹಾಕಲ್ಪಟ್ಟಿದೆ, ನೀವು ಆ ಕಡೆ ನಿಂತ್ಕೊಳ್ಳಿ, ಈ ಕಡೆ ನಾವು ನಿಲ್ತೀವಿ. ಕರ್ತನು ಯಾರ ಪಕ್ಷದಲ್ಲಿ ನಿಲ್ಲುತ್ತಾರೆ ಎನ್ನುವುದನ್ನು ಕರ್ತನೇ ಪ್ರಕಟಿಸಿ ತೋರಿಸಲಿ ಎಂಬುದಾಗಿ ಹೇಳಿದಾಗ ಒಂದು ದೊಡ್ಡ ಗುಂಪಿನವರು ದಾತಾನ್ ಕೋರನ್ ಜೊತೆ ಇದ್ದವರು ಎದುರಾಗಿ ನಿಂತಿದ್ದರು. ನಡೆದಿದ್ದೇನು ಗೊತ್ತಾ? ಅಲ್ಲಿ ಭೂಮಿ ತನ್ನ ಬಾಯಿ ತೆರೆದು ಆ ಕೂಟದಲ್ಲಿ ಒಟ್ಟಾರೆ ಎಲ್ಲವನ್ನು ನಾಶ ಮಾಡಿತ್ತು. ಎಲ್ಲರೂ ಭೂಮಿಯೊಳಗೆ ಹೊಟ್ಟೋದ್ರು. ಒಂದು ಲ್ಯಾಂಡ್ ಸ್ಲೈಡಿಂಗ್ ಆದ ಹಾಗೆ ಆಗಿ ಎಲ್ಲ ಒಳಗೊಟ್ಟೋದ್ರು. ಆಗ ಈ ಸ್ವಲ್ಪ ಉಳಿಯ ಇಟ್ಟು ಇವರು ನಡೆಯುವಾಗಲೆಲ್ಲ ಅವರಿಗೆ ಹಲವು ಕಲಹಗಳು, ಇಂಥ ಸಮಸ್ಯೆ ಉಂಟಾದಕ್ಕೆ ಕಾರಣ ಯಾರು ಅಂತ ನೋಡುವುದಾದರೆ ಈ ದಾತನನ್ನು ಕೊರಹನು ಇವರೇ ಮಾತಾಡ್ತಾ ಬರ್ತಾ ಇದ್ರು. ನೋಡ್ರಿ, ಮರುಭೂಮಿಯಲ್ಲಿ ಸಾಯುವುದಕ್ಕೆ ನಾವಿಲ್ಲಿ ಬಂದ್ವಿ, ಕುಡಿಯುವುದಕ್ಕೆ ನೀರಿಲ್ಲ, ನೀರೇನ್ರಿ ಕಹಿಯಾಗಿದೆ. ಇದು ನೀಡಿದ ಕೂಡಲೇ ಒಂದು 10 ಮಂದಿಯ ಒಳಗೆ ಅದನ್ನು ಪ್ರೇರೇಪಿಸುವಂಥದ್ದು ಮಾತಾಡುವುದು. ಜನಗಳಲ್ಲಿ ದಾರಿಯಲ್ಲಿ ಅರ್ಧ ಮಂದಿ ನಾಶವಾದಕ್ಕೆ ಕಾರಣ ಏನೆಂದರೆ ದಾತನನ್ನು ಕೊರಹನೆ. ಅದನ್ನು ಅರ್ಥ ಮಾಡಿಕೊಳ್ಳಬೇಕು. ಒಂದು ಸೇವೆ ಎನ್ನುವಂಥದ್ದು ಅಥವಾ ದೇವರು ನಡೆಸುವಂತಹ ಸಭೆ ಎನ್ನುವುದು ದೇವರ ಯೋಜನೆಯ ಪ್ರಕಾರ ನಡೆಸಲ್ಪಡಬೇಕು. ಇದರಲ್ಲಿ ಬಂದು ಕ್ರಾಂತಿಯ ಕಾರ್ಯವನ್ನು ಮಾತಾಡುವುದಕ್ಕೆ ನಮಗೆ ಸಮಯವಿಲ್ಲ. ಯಾಕೆ ಎಲ್ಲರಿಗೂ ಸಮ ಹಕ್ಕನ್ನು ಕೊಡ್ರಿ ಹಂಗೆ ಹಿಂಗೆ ಅಂತ? ಆ ರೀತಿ ಸತ್ಯವೇದ ಹೇಳಲ್ಪಟ್ಟಿಲ್ಲ. ಎಲ್ಲರಿಗೂ ಸಮ ಅಂತಸ್ತನ್ನು ಕೊಡಿ, ಇದೆಲ್ಲ ಕೊಡಬೇಕು ಒಂದು ಕಾರ್ಖಾನೆಯಲ್ಲಿ ಅಂತ ಹೇಳಿದ್ರೆ ಅದು ಕಮ್ಯುನಿಸಮ್ ಅದು. ಆದರೆ ಸತ್ಯವೇದದಲ್ಲಿ ಒಬ್ಬೊಬ್ಬರಿಗೂ ಒಂದು ಸ್ಥಾನವಿರುವಂಥದ್ದಾಗಿದೆ. ಒಬ್ಬ ಯಾಜಕನ ಕೆಲಸವನ್ನು ಯಾಜಕನೇ ಮಾಡಬೇಕು, ಅವನಿಗೆ ಸಹಾಯ ಮಾಡುವ ಕೆಲಸವನ್ನು ಸಹಾಯ ಮಾಡುವನೇ ಮಾಡಬೇಕು. ಒಬ್ಬನು ಪ್ರವಾದಿಯಾಗಿದ್ದರೆ ಅವನಲ್ಲೂ ಯಾಜಕತ್ವ ಸೇವೆಯನ್ನು ಮಾಡೋಕ್ಕಾಗಲ್ಲ. ಅಲ್ಲಿ ಒಬ್ಬ ಅರಸನಾಗಿದ್ದರೂ ಒಬ್ಬ ಯಾಜಕನು ಮಾಡುವಂಥ ಕಾರ್ಯವನ್ನು ಮಾಡೋಕ್ಕಾಗಲ್ಲ. ಸೌಲ ರೀತಿ ಮಾಡಿದ್ರಿಂದಲೇ ದಂಡಿಸಲ್ಪಟ್ಟ. ಹಾಗಾದರೆ ಇದು ದೇವರ ಯೋಜನೆಯನ್ನು, ದೇವರ ಸಿಸ್ಟಮನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಳಬೇಕು. ಈ ರೀತಿ ಇರುವವರು ಒಳಗೆ ಇದ್ದು ಸಭೆಯ ಒಳಗೆ ಗೊಂದಲವನ್ನು ಏರ್ಪಡಿಸ್ತಾರೆ, ಜನಗಳ ಹೃದಯವನ್ನು ಪ್ರೇರೇಪಿಸುತ್ತಾರೆ. ಇದನ್ನು ಆರಂಭದಲ್ಲೇ ಕಂಡುಹಿಡಿದು ನೀವು ಸ್ವಲ್ಪ ಗಮನಿಸಿ ನೋಡಿದ್ರೆ ನಿಮಗೆ ಚಿಕ್ಕ ಚಿಕ್ಕ ಕಾರ್ಯಗಳು ಅವರು ಯಾರು ಎನ್ನುವುದನ್ನು ತೋರಿಸಿಕೊಡುತ್ತದೆ. ಅದು ಚಿಕ್ಕದಾಗಿರುವಾಗಲೇ ಅದಕ್ಕೆ ತಕ್ಕ ಒಂದು ತೀರ್ಮಾನವನ್ನು ತೆಗೆಯದಿದ್ದರೆ ಆ ಕಹಿಯಾಗಿರುವಂತಹ ಬೇರು ಚಿಗುರಿ ಬೆಳೆದು ಅನೇಕರನ್ನ ನಾಶ ಮಾಡುತ್ತೆ. ಕೊರಹನು ದಾತನನ್ನು ಇಬ್ಬರೇ ಹೊಸದಾಗಿ ಆ ರೀತಿ ಮಾತಾಡಿದ್ರ ನೋಡಿ. ಆ ವಾಕ್ಯಗಳು
ಬಹಳ ಒಳ್ಳೆಯದಂಗೆ ದೋಚಿ ಅನೇಕರನ್ನ ಅದು ನಾಶ ಮಾಡಿತು ಅಲ್ಲಿ. ವಾಕ್ಯ ಆ ರೀತಿ ಹೇಳುತ್ತೆ, ನಾವು ಆಲಸ್ಯವಾಗಿ ಅಂದುಕೊಳ್ಳುವ ಕೆಟ್ಟ ಚಿಕ್ಕ ಕಾರ್ಯಗಳು ನಮ್ಮನ್ನು ವಂಚಿಸುತ್ತದೆ. ಇದು ನಮಗೆ ಬೇಕು ಅತ್ಯವಶ್ಯ ಎಂಬುದಾಗಿ ನೋಡುವಂತಹ ಕೆಟ್ಟ ಕಾರ್ಯವೂ ಕೂಡ ನಮ್ಮನ್ನು ವಂಚಿಸುತ್ತದೆ. ಹಾಗಾಗಿ ಇದನ್ನು ನಾವು ಬಹಳ ಗಮನವಾಗಿರಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಫರಿಸಾಯರು ಸದ್ದುಕಾಯರು ಎನ್ನುವವರ ಹುಳಿಯ ಹಿಟ್ಟಿನ ಕುರಿತಾಗಿ ಎಚ್ಚರಿಕೆ ಉಳ್ಳವರಾಗಿರಿ ಎಂಬುದಾಗಿ ದೇವರು ಹೇಳಿದರು. ಫರಿಸಾಯರ ಸದ್ದುಕಾಯರ ಹುಳಿಯ ಹಿಟ್ಟು ಅದು ಆ ಕಾಲದಲ್ಲಿಯೇ ಇತ್ತು ನೀವಂತ ಅನ್ಕೊಳ್ತೀರಾ? ಅದು ಬೇರೆ ರೂಪದಲ್ಲಿ ಈ ಕಾಲಘಟ್ಟದಲ್ಲಿಯೂ ತೀವ್ರವಾಗಿ ದೇವ ಜನಗಳ ನಡುವೆ ಕ್ರಿಯೆ ಮಾಡುವುದಕ್ಕಾಗಿ ನುಗ್ಗುವುದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದೆ. ಫರಿಸಾಯರ ಸದ್ದುಕಾಯರ ಹುಳಿಯ ಹಿಟ್ಟು ಅಂದರೆ ಏನು? ಅದು ಇವಾಗಲೂ ಇದೆಯಾ? ಇದೆ, ಬೇರೆ ಹೆಸರಲ್ಲಿದೆ ಅಷ್ಟೇ. ಏನು ಬರುತ್ತೆ ಅಂತ ನೋಡಿ. ಹುಳಿ ಹಿಟ್ಟು ಅಂದರೆ ಏನು? ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯ 15ನೇ ವಾಕ್ಯದಲ್ಲಿ ಹೇಳುತ್ತದೆ, ಕಪಟಿಗಳಾಗಿರುವಂತಹ ವೇದ ಪಂಡಿತರೇ, ಫರಿಸಾಯರೇ, ನಿಮಗೆ ಅಯ್ಯೋ! ಒಬ್ಬನನ್ನ ನಿಮ್ಮ ಮಾರ್ಗದವನಾಗಿ ಆಗುವುದಕ್ಕೆ ಸಮುದ್ರವನ್ನ ಭೂಮಿಯನ್ನ ಸುತ್ತುತ್ತೀರಿ. ಅವನು ನಿಮ್ಮ ಮಾರ್ಗದವನಾದಾಗ ಅವನನ್ನ ನಿಮಗಿಂತಲೂ 2ರಷ್ಟು ನರಕದ ಮಕ್ಕಳಾಗಿ ಮಾರ್ಪಡಿಸ್ತೀರಾ. ಹೋಗ್ತೀರಾ, ಹೊರಗೆ ಸುತ್ತುತ್ತೀರಾ, ಚೆನ್ನಾಗೇ ಇರುವಂತೆ ಕಾಣಿಸುತ್ತೆ. ಹಲವರಿಗೆ ನಿಮ್ಮ ಮಾರ್ಗವನ್ನು ಹೇಳಿ ನಿಮ್ಮ ಮಾರ್ಗವನ್ನು ಸ್ವೀಕರಿಸುವಂತೆ ಅವರ ಬಳಿ ಹೋಗಿ ಮಾತಾಡ್ತೀರಾ. ಆದರೆ ಅವನು ಆ ಮಾರ್ಗಕ್ಕೆ ಬಂದ ಕೂಡಲೇ ಅವನನ್ನು ನಿಮಗಿಂತಲೂ ಅಧಿಕವಾಗಿ ನರಕದ ಮಕ್ಕಳಾಗಿ ಮಾರ್ಪಡಿಸುತ್ತೀರಿ. ಆ ರೀತಿ ಹೇಳ್ತಾರೆ. ಹಾಗಾದರೆ ಫರಿಸಾಯರು ಸದ್ದುಕಾಯರ ಹುಳಿಯ ಹಿಟ್ಟು ಎನ್ನುವುದು ನೋಡುವುದಾದರೆ ಕಪಟಿಗಳು, ಕಪಟತನ ಅಂತ ಹೇಳಿದ್ರೆ 2 ವೇಷ ಹಾಕುವುದು. ಕಪಟತನ, ಇವತ್ತು ಈ ಕಪಟತನದ ಸೇವೆ ಎನ್ನುವಂಥದ್ದು ಬಹಳ ಕಡೆ ತೀವ್ರವಾಗಿ ಹರಡುವುದಕ್ಕೆ ಆರಂಭವಾಗಿದೆ. ಆದರೆ ಆ ಸೇವೆಯ ಉದ್ದೇಶವೇನು? ದೇವರು ಹೇಳ್ತಾರೆ, ಹೊರತೋರುವಿಕೆಗೆ ಇವರು ಸೇವೆ ಮಾಡುವಂತೆ ಕಾಣಿಸುತ್ತೆ. ಹೇಗೆ? ಅವರು ಅವರ ಕಾರ್ಯವನ್ನು ಹರಡಿಸುವುದಕ್ಕೆ ಸಮುದ್ರವನ್ನು ಭೂಮಿಯನ್ನು ಸುತ್ತಿ ಬರುತ್ತಾರಂತೆ. ಹಾಗೆ ಹೋಗ್ತಾನೆ ಇದ್ದಾರೆ. ಅವ್ರು ನೋಡಿದ್ರೆ ಅಯ್ಯೋ, ಎಷ್ಟೊಂದು ಕಷ್ಟಪಡ್ತವ್ರೆ, ಎಷ್ಟೊಂದು ಇಲ್ಲಿದ್ದಾರೆ ಅಲ್ಲಿದ್ದಾರೆ, ನೋಡಿ ಎಷ್ಟೊಂದು ಕಷ್ಟಪಡ್ತವ್ರೆ. ಇದೆಲ್ಲ ಕರೆಕ್ಟೇ. ಅದನ್ನು ನೋಡಬೇಕಾದ್ರೆ ನಮಗೆ ಸೇವೆಯಲ್ಲಿ ಎಷ್ಟು ವೈರಾಗ್ಯವಾಗಿದ್ದಾರೆ, ಸೇವೆಗೋಸ್ಕರವಾಗಿ ಎಷ್ಟೊಂದು ತಿರುಗಾಡ್ತಾರೆ, ಪ್ರಯಾಸ ಪಡ್ತಾರೆ ಅಂತ ಇರುತ್ತೆ. ಈ ಒಂದು ಕಪಟಿಗಳು ಹೊರ ತೋರಿಕೆಯಲ್ಲಿ ಸೇವೆಯ ಮೇಲೆ ಗಮನವುಳ್ಳವರಂತೆಯೂ ಅದಕ್ಕಾಗಿ ಅಲಿಯುವವರಂತೆ ಕಾಣಲ್ಪಟ್ಟರು. ಆ ಉದ್ದೇಶ, ಸೇವೆಯ ಉದ್ದೇಶದ ನೋಡಿ ಅದು ತಪ್ಪು. ಆ ಮಾರ್ಗದವರಾದವರನ್ನ ಇವರು ಸೈತಾನನ ಮಕ್ಕಳ ಹಾಗೆ ನ್ಯಾಯ ತೀರ್ಪಿಗೆ ಸೀಮಿತವಾದ ಮಾರ್ಪಡಿಸ್ಬಿಡ್ತಾರೆ. ಹಾಗಾದರೆ ಇವತ್ತು ಕೂಡ ಕೆಲವೊಂದು ಸಭೆಗಳು ನಡೀತಾನೆ ಇರುತ್ತೆ. 7 ದಿನ ಕೂಡ ಉಪವಾಸ ಕೂಟ, ಫಾಸ್ಟಿಂಗ್ ಪ್ರೇಯರು, ಅದು ನಡೆಸ್ತೀವಿ. ಕೆಲವು ಸೇವಕರನ್ನು ನೋಡಿ ಹಾಗೆ ಪ್ರಪಂಚ ಪೂರ್ತಿ ತಿರುಗಾಡ್ಕೊಂಬರ್ತೀವಿ, ಎಲ್ಲಿ ನಿಂತ್ಕೊಂತೀವಿ ಅಲ್ಲಿ ನಿಂತ್ಕೊಂತೀವಿ ಎಂಬುದಾಗಿ. ಒಬ್ಬರು ಹೇಳಿದರು, ನನಗೆ ಬೇಕಾಗಿರುವ ಅಥವಾ ನನ್ನ ಕುಟುಂಬಕ್ಕೆ ಸೇರಿದಂತಹ ಆ ಹಿರಿಯರು, ಅವರು ಒಂದು ದೊಡ್ಡ ಶಕ್ತಿಯುಳ್ಳ ಕರ್ತನಿಂದ ಎಬ್ಬಿಸಲ್ಪಡುವಂಥ ಒಬ್ಬ ಸೇವಕರು, ಬಹಳ ಸಭೆಗಳನ್ನು ಸ್ಥಾಪಿಸಿದ್ದಾರೆ, ಅವರು ಒಂದು ಸಭೆಯ ನಾಯಕರು. ಆದರೆ ಅವರನ್ನು ನೀವು ಸಭೆಯಲ್ಲಿ ನೋಡೋಕ್ಕೆ ಆಗಲ್ಲ. ಇವತ್ತು ನೋಡಿದ್ರೆ ಜಪಾನ್ನಲ್ಲಿ ಸಭೆಯಲ್ಲಿ ಮಾತಾಡ್ತಾ ಇರ್ತಾರೆ, ನಾಳೆ ಒಂದು ಸಭೆಯ ಸೇವಕರು ಸಭೆಯಲ್ತಾನೆ ಇರಬೇಕು. ಹಾಗೆ ಲೋಕಪೂರ್ತಿ ಸುತ್ತಾನೆ ಇರ್ತಾರೆ. ಜನಗಳಿಗೆ ನೋಡಿ ಅವರು ಎಷ್ಟೊಂದು ವಿಶ್ರಮಿಸದೆ ಪಾಡು ಪಡ್ತಾರೆ, ಎಷ್ಟೊಂದು ದುಡಿತಾರೆ, ಎಷ್ಟೊಂದು ಕೆಲಸ ಮಾಡ್ತಾರೆ. ಆ ಕೆಲಸ ಮಾಡುವುದು, ದುಡಿಯುವುದು, ಅಲಿಯುವುದು ಉದ್ದೇಶ ಸರಿಯಾಗಿದ್ರೆ ಸರಿ. ನೀವು ನಿಜವಾಗಿಯೂ ದೇವರ ರಾಜ್ಯವನ್ನು ಮಹಿಮೆಪಡಿಸಬೇಕು ಅಂದರೆ ಪರವಾಗಿಲ್ಲ. ಆದರೆ ನೀವು ಹೋಗುವುದು ಜನಸಂಖ್ಯೆಯನ್ನು ಅಧಿಕರಿಸಿಕೊಳ್ಳುವುದಕ್ಕೋ ಅವರ ಮುಖಾಂತರವಾಗಿ ಹೊಗಳಿಕೆಯನ್ನು ಪಡೆಯುವುದಕ್ಕೋ. ಬಹಳ ಮಂದಿ ಬಂದರೆ ಬಹಳ ಕಾಣಿಕೆ ಕೊಡ್ತಾರೆ. ಜಪಾನ್ನಲ್ಲಿ ಇಷ್ಟೊಂದು ಕಾಣಿಕೆ ಬರುತ್ತೆ, ಚೈನಾದಿಂದ ಇಷ್ಟೊಂದು ಕಾಣಿಕೆ ಬರುತ್ತೆ. ಆ ಕಾಣಿಕೆ ನಿರಂತರವಾಗಿ ಬರ್ತಾನೆ ಇರುತ್ತೆ. ಉದ್ದೇಶ ತಪ್ಪಾಗಿದೆ. ಆದರೆ ಹೊರ ತೋರಿಕೆಯಲ್ಲಿ ನೋಡುವುದಾದರೆ ಓಡುವುದು, ದುಡಿಯುವುದು, ಅಲಿಯುವುದು, ಅಯ್ಯೋ ಕಾಲಲ್ಲಿ ಚಕ್ರವನ್ನು ಕಟ್ಕೊಂಡೇ ಸೇವೆಯನ್ನು ಮಾಡ್ತಾರೆ ಕಣ್ರಿ. ಯಾವ ಉದ್ದೇಶದಿಂದ ಸೇವೆ ಮಾಡುವುದು? ಅದು ಸರಿನಾ? ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ? ದೊಡ್ಡ ದೊಡ್ಡ ಮೀಟಿಂಗ್ಸ್, ಕನ್ವೆನ್ಷನ್ಸ್ ಅಂತ ಕಾರ್ಯಗಳಿಗೆ ನನ್ನ ಕರಿತಾನೆ ಇರ್ತಾರೆ. ಇವತ್ತು ಕೂಡ ಒಂದು ವರ್ಷ ಆರಂಭವಾದರೆ ಹಲವು ಕಡೆಯಿಂದ ಕೇಳ್ತಾರೆ, 300 ಕರುವಿಕೆ 400 ಕರುವಿಕೆ ಬರ್ತಾನೆ ಇರುತ್ತೆ. ನಾನು ಯಾವುದಕ್ಕೂ ಸಾಮಾನ್ಯವಾಗಿ ಒಪ್ಪಿಕೊಳ್ಳುವುದಿಲ್ಲ. ಬಹಳ ಬಲವಂತ ಮಾಡಿದ್ರೆ ಕೇಳ್ತೀನಿ, ಯಾತಕ್ಕಾಗಿ ಕೂಟ ನಡೆಸ್ತೀರಾ ಅಂತ ಕೇಳ್ತೀನಿ. ಈ ಕೂಟವನ್ನು ನಡೆಸಿ ಅದರ ನಂತರ ಏನು ಮಾಡಲಿದ್ದೀರಾ? ಅವರು ಅದಕ್ಕೆ ತಕ್ಕ ಫಾಲೋಅಪ್ ನಾವು ಮಾಡಲಿದ್ದೇವೆ, ಈ ರೀತಿಯೆಲ್ಲ ಕೆಲವೊಂದು ಕಾರ್ಯವಿದೆ ಅಂತ ಹೇಳಿದರೆ ಮಾತ್ರನೇ ಅವರ ಸೇವೆಗೆ ಕರೆಯಲ್ಪಟ್ಟಂತಹ ಸ್ಥಳಕ್ಕೆ ಹೋಗುವುದನ್ನು ಇವಾಗಲೂ ವಾಡಿಕೆಗೆ ಇಟ್ಕೊಂಡಿದ್ದೀನಿ. ನಾನು ಕೂಟ ನಡೆಸುವಂಥ ಎಲ್ಲರ ಬಳಿ ನೀವು ಕೇಳ್ರಿ. ನಾನು ಕೇಳುವಂಥ ಮೊದಲ ಪ್ರಶ್ನೆ ಅದುವೇ,
ಈ ಕೂಟವನ್ನ ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದೀರಾ? ಕೂಟ ನಡೆಸಿದ ನಂತರ ಏನ್ ಮಾಡ್ತೀರಾ? ಕೆಲವರು ಬಂದು ಅದು ಹೊರತೋರುವಿಕೆಯಲ್ಲಿ ಮಾಡಿದ ನಂಗೆ ಮುಗಿಸ್ಬಿಡ್ತಾರೆ ಅಲ್ಲಿಗೆ. ಹಾಗಾದ್ರೆ ಇದಕ್ಕೆ ಹೋಗಿ ನಾವು ಕುಳಿತು ಪ್ರಾರ್ಥನೆ ಮಾಡಿ ಕೆಲಸ ಮಾಡಿ ಒಂದು ಪ್ರಯೋಜನವಿಲ್ಲದ ಕಾರ್ಯಕ್ಕೆ ನಾವು ಯಾಕೆ ಹೋಗಿ ತಿರುಗಾಡಬೇಕು ಎಂಬುದಾಗಿ ನಾನು ಯೋಚನೆ ಮಾಡ್ತೀನಿ. ಹಾಗಾದರೆ ಇದರಲ್ಲಿ ನೀವು ಚೆನ್ನಾಗಿ ನೋಡುವುದಾದರೆ, ಇವರು ಓಡಿದರು, ತಿರುಗಾಡಿದರು, ಪ್ರಯಾಸ ಪಡುವ ಹಾಗೆ ಅಲ್ಲಿ ತೋರಿಸಿದರು, ಆದರೆ ಒಳಗೆ ಕಪಟತನ ಉದ್ದೇಶ ತಪ್ಪಾಗಿದೆ. ಅವರ ಉದ್ದೇಶ ಅಲ್ಲಿ ತಪ್ಪಾಗಿರುವ ಉದ್ದೇಶವಾಗಿತ್ತು. ಅದಕ್ಕೋಸ್ಕರ ಓಡ್ತಾ ಇದ್ದಾನೆ. ಆದರೆ ನಾವೇನು ನೋಡ್ತೀವಿ ಅಂದರೆ, ಒಳಗಿರೋದು ನೋಡಲ್ಲ, ಆಚೆ ನೋಡ್ತಾ ಇರ್ತೀವಿ. ಈ ಅತ್ತಿಮರ ಹಂಗೆ ತಾನೇ ಕಪಟತನ ಮಾಡಿತ್ತು. ಅತ್ತಿಮರ ನೋಡಿದ್ರೆ ಎಲೆಗಳು ಬಹಳ ಇದೆ, ಹಚ್ಚ ಹಸಿರಾಗಿದೆ. ಖಂಡಿತವಾಗಿ ಅಷ್ಟೊಂದು ಎಲೆಗಳು ಇದ್ದರೆ ಒಳಗೆ ಹಣ್ಣು ಕಾಯಿ ಇದ್ದೇ ಇರುತ್ತದೆ. ಯೇಸು ಆ ಸ್ಥಳಕ್ಕೆ ಬಂದಾಗ ಅತ್ತಿ ಮರವನ್ನು ಅವರು ನೋಡಿದ್ರಲ್ಲಿ ದಾರಿಯ ಮೊಗದಲ್ಲಿ ತಿನ್ನುವುದಕ್ಕೇನಾದರೂ ಹಣ್ಣಿದೆಯೇ ಎಂಬುದಾಗಿ ಅಲ್ಲಿ ಹುಡುಕಿ ನೋಡಿದರೆ ಒಂದು ಫಲವೂ ಇಲ್ಲ. ಆದರೆ ಹೊರಗೆ ನೋಡುವುದಾದರೆ ಅಷ್ಟು ಹಚ್ಚ ಹಸಿರಾಗಿದೆ, ಗ್ರ್ಯಾಂಡ್ ಆಗಿದೆ. ಇದು ಎಷ್ಟು ಮಂದಿಯನ್ನು ಏಮಾರಿಸಿರುತ್ತೆ? ಎಷ್ಟು ಮಂದಿಯನ್ನ? ನಿನ್ನ ಕ್ರಿಯೆಗಳು ಪ್ರಯೋಜನವಿಲ್ಲದಾಗಿದೆ ಅಂದರೆ ಹೊರಗೆ ನೀನು ಪ್ರಯೋಜನವಿಲ್ಲದವನಾಗಿರು. ನೋಡಿದವರು ಅಪ್ರಯೋಜನವುಳ್ಳವರು ಎಂಬುದಾಗಿ ಹೇಳಿ ಅವರು ದೂರ ಹೋಗ್ತಾರೆ. ನೀವು ಹೊರಗೆ ಒಳ್ಳೆಯ ತೋರಿಕೆಯನ್ನು ತೋರಿಸಿ ಒಳಗೆ ಏನೂ ಇಲ್ಲ ಅಂದರೆ ಬರುವವರೆಲ್ಲರನ್ನು ನೋಡಿ ಯಾಮಾರಿಯವರು. ಕೆಲವು ಸಮಯ ನಿನ್ನ ನೆರಳಲ್ಲಿ ಅವರು ಇದ್ದು ಫಲವನ್ನು ಹುಡುಕಿ ಮರವನ್ನು ಹತ್ತಿ ಅವರ ಪ್ರಯಾಸ ಸಮಯವನ್ನೆಲ್ಲ ಕಳ್ಕೊಂಡು ಈ ರೀತಿ ಅವ್ರನ್ನ ಯಾಮಾರಿಸ್ತೀವಿ. ಅದಕ್ಕೆ ದೇವರು ಇದನ್ನು ಶಪಿಸಿದರು. ಅದೇ ಕಪಟತನವೇ ಇಲ್ಲು. ಈ ಕಪಟತನ ಎನ್ನುವಂಥದ್ದು ನಿಜವಾಗಿಯೂ ಭಯಂಕರವಾದದ್ದು. ಹೊರ ತೋರಿಕೆಯಲ್ಲಿ ಒಂಥರ, ಒಳಗೆ ಬೇರೆ ಥರ ಇರುತ್ತೆ. ಇವರು ಮಾಡಿದ್ದನ್ನು ನೋಡಿ ಅಲೆದಾಟವೇ. ಓಡಿದರು, ಸಮುದ್ರವನ್ನಿಟ್ಟು ಸಮುದ್ರ ದಾಟಿದರು, ಬೆಟ್ಟಗಳನ್ನು ಸುತ್ತಿದರು. ಆದರೆ ಉದ್ದೇಶ ತಪ್ಪಾಗಿದೆ. ಈ ಜನಗಳನ್ನು ಆದಾಯ ಮಾಡಿದ್ದು ಯಾರಿಗೆ ಅಂದರೆ ಕರ್ತನಿಗೋಸ್ಕರ ಅಲ್ಲ. ನನ್ನ ಬಳಿಯಲ್ಲಿ ಸೇರಿದವನು ಮಂದೆಯನ್ನು ಚದುರಿಸುತ್ತಾನೆ ಎಂಬುದಾಗಿ ವಾಕ್ಯ ಹೇಳುತ್ತೆ. ನನ್ನ ಬಳಿ ಸೇರಿದವನು ಅವನು ದರೋಡೆಗಾರನಾಗಿದ್ದಾನೆ. ಅವರು ಹಾಗೆ ಸೇವೆಯನ್ನು ಮಾಡಿದ್ರು. ನಾವೇನು ನೋಡ್ತಾ ಇದ್ದೀವಿ? ಅವರು ಅಲೆಯುವುದು, ತಿರುಗಾಡುವುದು, ಪ್ರಯಾಸ ಪಡುವುದು ನೋಡ್ತೀವಿ ವಿನಃ ಯಾತಕ್ಕೋಸ್ಕರ ಮಾಡ್ತಾ ಇದ್ದಾರೆ ಎನ್ನುವುದನ್ನು ಗಮನಿಸುವುದಿಲ್ಲ. ಹಾಗಾದರೆ ಕಪಟತನ ಎನ್ನುವಂಥದ್ದು ಒಂದು ಉಳಿಯ ಇಟ್ಟು. ಫರಿಸಾಯರ ಸದ್ದುಕಾಯರ ಬಳಿಯಲ್ಲಿ ಅದು ಅಧಿಕವಾಗಿಯೇ ಇತ್ತು. ಯಾವುದ್ಯಾವುದರಲ್ಲಿ ಕಪಟತನ ಮಾಡಿದ್ರು ನೋಡಿ. ಒಂದು, ಅಲೆದಾಡು ತಿರುಗಾಡಿ ಸೇವೆ ಮಾಡೋದರಲ್ಲಿ ಒಂದು ಕಪಟತನ. ಎರಡನೇದಾಗಿ ದಾನ ಧರ್ಮವನ್ನು ಮಾಡುವುದರಲ್ಲಿ ಕಪಟತನ. ಮತ್ತಾಯನ ಸುವಾರ್ತೆ 6:2 ಹೇಳುತ್ತದೆ. ದಾನ ಧರ್ಮವನ್ನು ಮಾಡುವಾಗ ಜೊತೆಗೆ ಒಂದು ಮ್ಯೂಸಿಕ್ ಬ್ಯಾಂಡ್ ಬರ್ತಾ ಇತ್ತು. ಒಬ್ಬರು ಯಾರಿಗಾದರೂ ಒಬ್ಬ ಭಿಕ್ಷುಕನಿಗೆ ಹಣವನ್ನು ಹಾಕಿದ್ರೆ ಪಕ್ಕದಲ್ಲಿರುವವರು ತುತ್ತೂರಿಯನ್ನು ಊದಿ ತಮಟೆ ಬಡಿಯುತ್ತಾ ಅವರು ಬಂದು ಧರ್ಮವನ್ನು ಮಾಡಿದ್ದಾರೆ ಎನ್ನುವುದಕ್ಕೆ ಜನಗಳನ್ನು ತೋರಿಸ್ತಾ ಇದ್ರು. ಆ ದಿನಗಳಲ್ಲಿ ಇವಾಗ ಬೇರೆ ಥರ ಕೊಡುವ ರೀತಿಯಲ್ಲಿ ಫೋಟೋ ತೆಗೆದು ಹಾಕುವಂಥದ್ದು, ಪ್ರಳಯದಲ್ಲಿ ಬಾಧೆಗೆ ಒಳಗಾದವರಿಗೆ ಹಿಂಗೆಲ್ಲ ಮಾಡ್ತೀವಿ. ಆ ರೀತಿಯಾಗಿ ಇವರು ಹೊರ ತೋರುವಿಕೆಯಲ್ಲಿ ದೃಷ್ಟಿಗೂ ಧರ್ಮ ಮಾಡುವ ರೀತಿಯಲ್ಲಿ ಕಪಟತನ. ಅದನ್ನೇ ಮತ್ತಾಯ 6ನೇ ಅಧ್ಯಾಯ 2ನೇ ವಾಕ್ಯ ಹೇಳುತ್ತದೆ. ನೀನಾದರೂ ಧರ್ಮವನ್ನು ಮಾಡುವಾಗ ಪರಲೋಕದಲ್ಲಿರುವಂತಹ ತಂದೆ ನೋಡುವಂತೆ ಮಾಡಬೇಕು. ಅದನ್ನು ಬಿಟ್ಟು ಮನುಷ್ಯರ ನೋಟಕ್ಕೆ ನೀವು ಸಹಾಯ ಮಾಡದೆ ಅದು ಕಪಟತನದ ಸಹಾಯ ಎಂಬುದಾಗಿ ವಾಕ್ಯ ಹೇಳುತ್ತೆ. ಎರಡನೇದಾಗಿ ನೋಡಿ, ಪ್ರಾರ್ಥನೆ ಮಾಡುವುದರಲ್ಲಿ ಕಪಟತನ. ಫರಿಸಾಯರ ಗುಣದಲ್ಲಿಯೇ ದೊಡ್ಡದ ಕಾಣುವಂತಹ ಕಾರ್ಯ ಕಪಟತನ. ಕಪಟತನವನ್ನು ಮಾಡುವಂಥ ಫರಿಸಾಯರು, ಕಪಟತನವನ್ನು ಮಾಡುವಂಥ ಸದ್ದುಕಾಯರು. ಇವರ ಕಾರ್ಯವೇನೆಂದರೆ ಹೊರ ತೋರುವಿಕೆಯಲ್ಲಿ ಅವರ ದೃಷ್ಟಿಯಲ್ಲಿ ಅವರು ತಮ್ಮನ್ನು ನೀತಿವಂತರಾಗಿ ತೋರಿಸಿಕೊಳ್ಳುತ್ತಾರೆ, ಒಳಗೆ ಬೇರೆ ಥರ ಇರ್ತಾರೆ. ಪ್ರಾರ್ಥನೆ ಮಾಡುವುದರಲ್ಲಿ ಕಪಟತನ. ಮತ್ತಾಯ 6ನೇ ಅಧ್ಯಾಯ 5ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ. ನೀನಾದರೂ ಪ್ರಾರ್ಥಿಸುವಾಗ ನಿನ್ನ ಬಾಗಿಲನ್ನು ಮುಚ್ಚಿಕೊಂಡು ಪರಲೋಕದಲ್ಲಿ ಅಂತರಂಗದಲ್ಲಿ ಇರುವಂತಹ ನಿನ್ನ ತಂದೆಯ ಮುಂಭಾಗದಲ್ಲಿ ಪ್ರಾರ್ಥನೆ ಮಾಡು. ಮನುಷ್ಯರು ಕಾಣಬೇಕು ಎಂಬುದಾಗಿ ಹೊರ ತೋರಿಕೆಯಲ್ಲಿ ಪ್ರಾರ್ಥನೆ ಮಾಡಬೇಡಿ ಎಂಬುದಾಗಿ ಕರ್ತನೆ ಹೇಳುತ್ತಾರೆ. ಉಪವಾಸ ಮಾಡುವುದರಲ್ಲೂ ಕಪಟತನ ಇದೆಯಂತೆ. ಅದೇ 6ನೇ ಅಧ್ಯಾಯ ಮತ್ತಾಯ 16ನೇ ವಾಕ್ಯವೇ ಹೇಳುತ್ತದೆ. ನೀನಾದರೂ ಉಪವಾಸ ಮಾಡುವಾಗ ಕಪಟತನದಲ್ಲಿ ಇರುವ ಹಾಗೆ ಇರೋದೆ ತಲೆಗೆ ಎಣ್ಣೆ ಹಾಕಪ್ಪ. ಕೆಲವರು ನೋಡುವುದಾದರೆ ಹಾಗೆ ನಿದ್ದೆ ಮಾಡಿ ಎದ್ದವರಂಗೆ ಇರ್ತಾರೆ. ನಾವು 3 ದಿನದ ಉಪವಾಸ ಮಾಡ್ತಾ ಇದ್ದೀವಿ, ಮುಖ ಕೂಡ ತೊಳೆದಿಲ್ಲ, ಎಣ್ಣೆಯಲ್ಲಿ ತಲೆ ಎಲ್ಲ ಈ ರೀತಿಯಾಗಿದೆ. ಅವ್ರು ನೋಡಿದ ಕೂಡಲೇ ಒಂದು ಅವರ ಮೇಲೆ ಒಂದು ಸಿಂಪತಿ ಉಂಟಾಗಬೇಕು. ಎಷ್ಟೊಂದು ದೇಹವನ್ನು ದಂಡಿಸಿ ಅವರು ಉಪವಾಸ ಮಾಡ್ತಾರೆ ಅಂತ ಕೇಳಬೇಕು. ಅದು ಹೊರ ತೋರಿಕೆಯಲ್ಲಿ ಗೌರವವಾಗಿದ್ದರೂ ಕೂಡ ಪರಲೋಕದನ್ನು ಅಂಗೀಕರಿಸಲಿಲ್ಲ. ಕರ್ತನೆ ಹೇಳುತ್ತಾರೆ, ಕಪಟತನದ ಹಾಗೆ ಉಪವಾಸ ಮಾಡಬೇಡ್ರಿ, ತಲೆಗೆ ಎಣ್ಣೆಯನ್ನು ಹಚ್ಚು. ಹೊರ ತೋರಿಕೆಗೆ ಉಪವಾಸವನ್ನು ಮಾಡಬೇಡ. ಹಾಗಾದರೆ ಕಪಟತನ ಎನ್ನುವಂಥದ್ದು ಸೇವೆಯಲ್ಲೇ ಇದೆ, ಪ್ರಾರ್ಥನೆಯಲ್ಲಿದೆ, ಧರ್ಮ ಮಾಡುವುದರಲ್ಲಿಯೂ ಇದೆ,
ಉಪವಾಸ ಮಾಡೋದ್ರೊಳಗಿದೆ. ಇದೆಲ್ಲ ಕಪಟತನವಾಗಿರುವ ಫರಿಸಾಯರು ಮಾಡಿದ್ದು. ಈ ಹುಳಿಯ ಹಿಟ್ಟಿಗೆ ನೀವು ಎಚ್ಚರಿಕೆ ಉಳ್ಳವರಾಗಿರಬೇಕು. ಅವರ ಕುರಿತಾಗಿ ದೇವರು ಹೇಳುವಂತಹ ಮುಖ್ಯವಾಗಿರುವ ವಿಷಯ ಅವರ ಉಪದೇಶ. ಕಪಟತನವಾಗಿರುವ ಫರಿಸಾಯರು ಸದ್ದುಕಾಯರ ಉಪದೇಶಕ್ಕೆ ಎಚ್ಚರಿಕೆ ಉಳ್ಳವರಾಗಿರಿ. ಕರ್ತನಿಗೆ ಚಿತ್ತವಾದರೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗಬೇಕಾದರೆ ನಮ್ಮ ಜೀವನದಲ್ಲಿ ಹುಳಿಹಿಟ್ಟಾಗಿ ಮಾರ್ಪಡಿಸುವ ಫರಿಸಾಯರು ಸದ್ದುಕಾಯರ ಉಪದೇಶಗಳ ಕುರಿತಾಗಿ ನಾವು ಧ್ಯಾನ ಮಾಡಲಿದ್ದೇವೆ. ಇವತ್ತು ನಮಗೆ ಸಮಯವಾಗಿದೆ. ನಾವು ತಿಳಿದುಕೊಂಡಂಥ ಕಾರ್ಯಗಳಿಗೋಸ್ಕರ ನಾವು ದೇವರ ನೋಡಿ ಚಿಕ್ಕ ಪ್ರಾರ್ಥನೆಯನ್ನು ಮಾಡಿ ನಮ್ಮ ಕಾರ್ಯಕ್ರಮವನ್ನು ಮುಗಿಸೋಣ. ತಲೆಬಾಗಿ ನಾವು ಪ್ರಾರ್ಥಿಸೋಣ. ಪ್ರೀತಿಯು ಕೃಪೆಯು ತುಂಬಿರುವಂತಹ ಪರಲೋಕದ ಪರಮ ತಂದೆಯೇ, ನಾವು ಮಾತಾಡಿಕೊಂಡಂತಹ ಧ್ಯಾನ ಮಾಡಿದಂತಹ ಕಾರ್ಯಗಳನ್ನು ಕರ್ತನಾಗಿರುವ ದೇವರು ನಮಗೆ ಆಶೀರ್ವಾದ ಮಾಡಿಕೊಡಿ. ಇದು ನಮ್ಮ ಮನಸ್ಸಲ್ಲಿ ಆಳವಾಗಿ ಇರಲಿ. ಹುಳಿಯ ಹಿಟ್ಟಿನ ಕುರಿತಾಗಿ ನಾವು ಎಚ್ಚರಿಕೆ ಉಳ್ಳವರಾಗಿರಲು ನಾವು ನಮ್ಮ ಜೀವನದಲ್ಲಿ ಅನುಮತಿಸಲ್ಪಟ್ಟಂತಹ ಒಂದೇ ಹುಳಿಯ ಹಿಟ್ಟು ಪರಲೋಕ ರಾಜ್ಯದ ಸಂತೋಷ. ಅದನ್ನು ನಮ್ಮ ಹೃದಯದಲ್ಲಿ ನಾವು ಅಡಗಿಸಿಟ್ಟುಕೊಳ್ಳುವುದಕ್ಕೂ ಕರ್ತನಾಗಿರುವ ದೇವರು ನಮಗೆ ದಾರಿ ತೋರಿಸಬೇಕೆಂದು ಪ್ರಾರ್ಥಿಸುತ್ತೇವೆ. ಕಪಟತನದ ಹುಳಿಯ ಹಿಟ್ಟು, ಫರಿಸಾಯರ ಹುಳಿ ಹಿಟ್ಟು, ಸುಳ್ಳು ಉಪದೇಶದ ಹುಳಿಯ ಹಿಟ್ಟು, ದೇವರ ಇವುಗಳಿಗೆ ನಾವು ಎಚ್ಚರಿಕೆ ಉಳ್ಳವರಾಗಿರುವ ಹಾಗೆ ಲೋಕದಲ್ಲಿ ಮನುಷ್ಯರಿಂದ ಕಲಿಸಲ್ಪಟ್ಟಂತಹ ಪಾರಂಪರ್ಯ ಎನ್ನುವ ಹುಳಿಯ ಹಿಟ್ಟು, ಇವೆಲ್ಲವೂ ನಮ್ಮ ಹುಳಿಯ ಹಿಟ್ಟುಗಳಾಗಿ ನಮ್ಮ ಜೀವನವನ್ನು ನಾಶ ಮಾಡುತ್ತೆ ಎಂಬುದಾಗಿ ಅರಿತಿದ್ದೇವೆ. ದೇವರ ಕೈಬಿಡಲ್ಪಟ್ಟಂತಹ ಹಳೆಯ ಪಾಪಗಳು ಅದು ಸ್ವಲ್ಪವಾಗಿದ್ದರು, ಮರೆಯಾಗಿದ್ದರು, ಅದರಲ್ಲಿರುವಂತಹ ಹುಳಿಯ ಹಿಟ್ಟು ಎಲ್ಲವನ್ನ ಹುಳಿ ಮಾಡುತ್ತಲ್ಲ. ಸಭೆಗಳಲ್ಲಿರುವಂತಹ ಹುಳಿಯಾಗಿರುವಂತಹ ಮನುಷ್ಯರು, ಕಹಿಯಾಗಿರುವಂತಹ ಬೇರುಳ್ಳವರು ಸಭೆಯನ್ನ ಸೇವೆಯನ್ನ ನಾಶ ಮಾಡುತ್ತಾರೆ. ಆ ಹುಳಿತನವನ್ನು ನೀಗಿಸಲು ನೀವು ನಮಗೆ ಅನುಗ್ರಹಿಸುವಿರಿ. ಯಾತರಲ್ಲೆಲ್ಲ ದೇವರು ಅಸಹ್ಯ ಪಡುವಂತಹ ಹುಳಿ ಇದೆನ್ನುವುದನ್ನು ಕರ್ತನು ನಮ್ಮ ಕಣ್ಗಳನ್ನು ತೆರೆದು ತೋರಿಸುವುದಕ್ಕೆ ಸಹಾಯ ಮಾಡಿ. ಆ ಹುಳಿತನ ನಮ್ಮ ಕುಟುಂಬದಲ್ಲಿ ಇರಬಹುದು, ನಮ್ಮ ಹೃದಯದಲ್ಲಿ ಇರಬಹುದು, ನಮ್ಮ ಗುಣಾತಿಶಯದಲ್ಲಿ ಇರಬಹುದು, ನಮ್ಮ ಸೇವೆಯಲ್ಲಿರಬಹುದು, ನಮ್ಮ ಸಭೆಯಲ್ಲಿರಬಹುದು, ನಮ್ಮ ಮಕ್ಕಳಲ್ಲಿರಬಹುದು. ಆ ಹುಳಿಯಾಗಿರುವ ಕಹಿಯಾಗಿರುವಂತಹ ಬೇರನ್ನು ಕರ್ತನು ತೋರಿಸಿಕೊಟ್ಟು ಅವುಗಳನ್ನು ನಾವು ದೂರ ತಳ್ಳುವುದಕ್ಕೂ ಅವುಗಳಿಗೆ ಎಚ್ಚರಿಕೆಯಾಗಿರುವುದಕ್ಕೂ ದೇವರೇ ಸಹಾಯ ಮಾಡುವ ಹಾಗೆ ಮುನ್ನಡೆಸಿರಿ. ಈ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರನ್ನು ಆಶೀರ್ವಾದ ಮಾಡಿರಿ. ಅವರ ಅಗತ್ಯಗಳನ್ನು ಸಂಧಿಸಿರಿ ದೇವರೇ. ಯಾವ ವಿಧದಲ್ಲಿಯೂ ದೇವರೇ ಕರ್ತನು ಬರುವಾಗ ದೇವರ ಸಿಂಹಾಸನಕ್ಕೆ ನೇರವಾಗಿ ಯಾವ ಸುಕ್ಕು ಕಳಂಕ ದೋಷವಿಲ್ಲದೆ ನಿಲ್ಲಬೇಕು ಎನ್ನುವಂಥದ್ದೇ ನಮ್ಮ ಹೃದಯದ ಬಯಕೆಯೂ ಒಂದು ದಾಹವಾಗಿದೆ. ಮುಂದುವರೆದ ನೀವು ಮಕ್ಕಳೊಂದಿಗೆ ನೀವು ಸಂದರ್ಶಿಸಿರಿ. ಈ ವಾರವನ್ನು ಒಳಿತುಗಳಿಂದ ನೀವು ಆಶೀರ್ವದಿಸಿರಿ. ಈ ವಾರದ ಎಲ್ಲ ಅಗತ್ಯಗಳನ್ನು ಸಂಧಿಸಿರಿ. ಅವರು ಹೋಗುವಾಗಲೂ ಬರುವಾಗಲೂ ಕಾಪಾಡಿರಿ. ಕುಟುಂಬದ ಪ್ರತಿಯೊಬ್ಬೊಬ್ಬರನ್ನು ವೃದ್ಧರಿಂದ ಹಿಡಿದು ಹಿರಿಯರು ಯೌವನಸ್ಥರ ಮಕ್ಕಳವರೆಗೂ ಒಬ್ಬೊಬ್ಬರನ್ನು ಸುರಕ್ಷಿತವಾಗಿ ಕಾಪಾಡಿರಿ. ನೀವು ಮುನ್ನಡೆಸಬೇಕೆಂಬುದಾಗಿ ಪ್ರಾರ್ಥಿಸುತ್ತೇನೆ. ಎಲ್ಲ ಗ್ರಹಿಕೆಯನ್ನು ಮೀರಿ ನಡೆಸುವ ದೈವ ಶಾಂತಿಯು ಸಮಾಧಾನವು ಈ ವಾಕ್ಯವನ್ನು ಕೇಳಿದ ಪ್ರತಿಯೊಬ್ಬರ ಮೇಲೂ ಅವರ ಕುಟುಂಬಗಳ ಮೇಲೂ ಆಳ್ವಿಕೆ ಮಾಡಲಿ ಎಂಬುದಾಗಿ ಮನಪೂರ್ವಕವಾಗಿ ಬಯಸಿ ಪ್ರಾರ್ಥನೆ ಮಾಡ್ತೀನಿ. ದೇವರ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ. ಅದರ ಪ್ರಕಾರ ಅದಕ್ಕಿಂತ ಅಧಿಕವಾಗಿ ಆಶೀರ್ವಾದ ಮಾಡ್ರಿ. ಯೇಸುವಿನ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸಿರಿ ನಮ್ಮ ತಂದೆಯೇ, ಆಮೇನ್. ಕರ್ತನು ನಮ್ಮ ಸಂಗಡ ಸಂದರ್ಶಿಸಿ ಮಾತಾಡಿದ್ರು. ಈ ದಿನದ ಕಾರ್ಯಕ್ರಮವು ನಿಮಗೆ ಆಶೀರ್ವಾದವಾಗಿ ಮಾರ್ಪಡಿಸಿಕೊಟ್ಟರು. ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗುವವರೆಗೂ, ಹೊಸ ಸಂದರ್ಶನ ನಿಮ್ಮನ್ನು ಭೇಟಿಯಾಗುವವರೆಗೂ ಕರ್ತನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಆಮೇನ್.